ಇಂಟ್ರೆಸ್ಟೆಡ್ ಇದ್ದವ್ರು ಇದಾರೆ ಹುಡುಗರು. ಬಟ್ ಸ್ಕೂಲ್ನಾಗ ನೀವು ಬಹಳಷ್ಟು ಮಂದಿ ನೀವು ಕೇಳ್ತಿರ್ಬೇಕು ಎಲ್ಲಕ್ಕಿಂತ ಕಠಿಣ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಗಣಿತ ಅಂತಾರ. ಸೊ ಗಣಿತ ಬಹಳ ಬ್ಯೂಟಿಫುಲ್ ಐತಿ, ಅದು ಬಹಳ ಬ್ಯೂಟಿಫುಲ್ ಐತಿ. ಮತ್ತ ಅದ್ರದ್ದು ಪ್ರಯೋಜನಗಳು ನಾವು ನೋಡೋಣಂತೆ, ಎಷ್ಟೆಷ್ಟು ಪ್ರಯೋಜನ ಅದಾವತ್ತದ್ದು ಮತ್ತೆ ಎಷ್ಟು ಚಂದ ಐತಿ ಅದು ಗಣಿತ. ಸೊ ಫಸ್ಟ್ ನಾವು ಗಣಿತ ಯಾಕೆ ಕಲಿತೇವಿ? ಹ್ಯಾಂಡಲ್ ಹೋದಾಗ ನಾವು ಏನ್ ಬಳಸ್ಬೋದು? ಕುಡ್ಸೋದು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ನಾವೇನ್ ತಗೋಬಹುದು, ಏನಾದ್ರೂ ಒಂದು ಅಕ್ಕಿ ತಗೊಂಡಿವಪ್ಪ, ಅಕ್ಕಿದಾಯ್ತು ಟೋಟಲ್ 86 ರೂಪಾಯಿ. ಆಮೇಲೆ ಮತ್ತೇನ್ ತಗೊಂಡಿವಿ? ಗೋಧಿ ತಗೊಂಡಿವಿ, ಅದು ಒಂದು 48 ರೂಪಾಯಿದಾತು. ಮುಂದ ಮತ್ತೇನು ಚಹಾ ಪುಡಿ ತಗೊಂಡಿವಿ, ಅದು 100 ರೂಪಾಯಿದಾತು. ಒಟ್ಟಾರೆ ಎಷ್ಟಾತು ನಾವು ಕೂಡಿಸ್ತೇವಿ. ಆಮೇಲೆ ನಾವು 500 ರೂಪಾಯಿ ಕೊಟ್ಟಿವಿ, ಹಳ್ಳಿ ಎಷ್ಟು ಬರ್ಬೇಕು ಅಂತ ಮಾಡಕ್ ಏನ್ ಮಾಡ್ತೇವಿ? ಈ ಒಟ್ಟ ಬಿಲ್ ಎಷ್ಟಾಗಿತ್ತ, ಕೂಡಿಸಿದಾಗ ಎಷ್ಟಾಗಿತ್ತಲ್ಲ ಅದನ್ನ ಏನ್ ಮಾಡ್ತೇವಿ? 500ರಾಗಿಂದ ಕಳಿಸ್ತೀವಿ, ಸಂಕಲನ ಮಾಡ್ತೀವಿ. ಅದೇ ರೀತಿ ಗುಣಾಕಾರನು ನೀವು ಮಾಡ್ಬೋದು. ಗುಣಾಕಾರ ಏನ್ ಮಾಡ್ತೀರಿ? ಈಗ ಫಾರ್ ಎಕ್ಸಾಂಪಲ್ 1 ಕಿಲೋ ಅಕ್ಕಿಗೆ 46 ರೂಪಾಯಿ ಅಂತ ಇತ್ತು ಅಂತ ತಿಳ್ಕೊರಿ. ನೀವಾಗ ಒಮ್ಮೆ ನಮ್ಗೆಲ್ಲ 8 ಕಿಲೋ ಅಕ್ಕಿ ತಗೋಮ ಅಂತ ಹೇಳ್ತಾರ. ಸೊ ನೀವು 46 ಪ್ಲಸ್ 46 ಪ್ಲಸ್ 46 ಪ್ಲಸ್ 46 ಹಿಂಗ್ 8 ಸಲ ಮಾಡ್ಬೋದಾಗಿತ್ತು. ಅದ್ರ ಬದಲಿ ನೀವ್ ಏನ್ ಮಾಡ್ತೀರಿ? ಡೈರೆಕ್ಟ್ ಆಗಿ 46 ಗುಣಾಕಾರ 8 ಮಾಡಿ. ಸೊ ಇಲ್ಲಿ ದಿನನಿತ್ಯ ಈಗ ಅಂಗಡಿ ಒಳಗೆ ಉಪಯೋಗಿಸ್ತೀರಾ, ಹೌದು. ಬಟ್ ಇದೇನು ಉಪಯೋಗಿಸ್ತೀರಿ ನೀವು? ಕೇವಲ ಸಂಕಲನ, ವ್ಯವಕಲನ, ಗುಣಾಕಾರ, ಬಹಳ ಅಂದ್ರೆ ಭಾಗಾಕಾರ ಬಳಸ್ತೀರಿ ಅಷ್ಟೇ. ಬಟ್ ನೀವು ಕಲಿಯಾಕತ್ತೀರಿ ಈಗ, ನೀವೇನ್ ಕಲಿಯಾಕತ್ತೀರಿ? ಅಲ್ಜಿಬ್ರಾ ಕಲಿಯಾಕತ್ತೀರಿ, ಬೀಜಗಣಿತ ಕಲಿಯಾಕತ್ತೀರಿ, ಹೌದಲ್ಲ? ಸಮೀಕರಣಗಳನ್ನ ಕಲಿಯಾಕತ್ತಿದ್ದೀರಿ, ಆಮೇಲೆ ಜಾಮೆಟ್ರಿ ಕಲಿಯಾಕತ್ತೀರಿ. ಇನ್ನೊಂದು ವರ್ಷಕ್ಕೆ ನಿಮ್ಗೆ ಟ್ರಿಗ್ನೋಮೆಟ್ರಿ ಬರ್ತೈತಿ, ತ್ರಿಕೋನಮಿತಿ ಬರ್ತೈತಿ. ಮುಂದಿನ ವರ್ಷಕ್ಕೆ ಕ್ಯಾಲ್ಕುಲಸ್ ಬರ್ತೈತಿ ನಿಮಗೆ ಫಸ್ಟ್ ಇಯರ್ ಹೋದ್ ಕೂಡಲೇ. ಇದೆಲ್ಲ ಸಂಭವನೀಯತೆ ಬರ್ತೈತಿ, ಸಂಖ್ಯಾಶಾಸ್ತ್ರ ಬರ್ತೈತಿ. ಇದೆಲ್ಲ ದೊಡ್ಡ ದೊಡ್ಡ ಗಣಿತ, ಉದಾಹರಣೆಗೆ ಬೀಜಗಣಿತ, ಇವೆಲ್ಲ ಎಲ್ಲಿ ಉಪಯೋಗ ಆಗ್ತಾವ? ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ಪಾಠದೊಳಗ ಅಂತೂ ಬಳಸ್ತೀವಿ, ಆದ್ರೆ ನಾವು ರಿಯಲ್ ಲೈಫ್ ಒಳಗೆ ನೋಡೋಣ. ಈಗ ರಿಯಲ್ ಲೈಫ್ ಒಳಗೆ ಈಗ ನಿಮ್ಗೆಲ್ಲಾ ಗೊತ್ತೈತಿ ಮಿಸೈಲ್ಗಳ ಬಗ್ಗೆ ನೀವೆಲ್ಲರೂ ನೋಡಿದಿರಿ ಅಥವಾ ಕೇಳಿದಿರಿ, ವಿಡಿಯೋದಾಗ ನೋಡಿದಿರಿ ಹೌದು ಮಿಸೈಲ್ಗಳ ಬಗ್ಗೆ. ಸೊ ಈಗ ಮಿಸೈಲ್ಗಳು ಒಂದು ದೇಶದ ಮೇಲೆ ಏನಾದ್ರು ಮಿಸೈಲ್ಗಳು ಲಾಂಚ್ ಆಯ್ತಪ್ಪ, ಯಾವ್ದೋ ಒಂದು ಯುದ್ಧ ನಡೆದೈತಿ, ನಡಿಬಾರ್ದು ಯುದ್ಧಗಳು, ಆದ್ರೆ ಯುದ್ಧ ನಡೆದೈತಿ ಅಂತ ತಿಳ್ಕೊಂಡು ಅನಿವಾರ್ಯ ಒಮ್ಮೆ ಏನಾಗಿ ಯುದ್ಧಗಳು ನಡೀತಾವ. ಅವಾಗ ಯುದ್ಧ ನಡೆದಾಗ ಒಂದು ಮಿಸೈಲ್ ಬರಾಕತೈತಿ. ನಿಮ್ಗ ರೀಸೆಂಟ್ಲಿ ನೀವೆಲ್ಲ ಕೇಳಿದಿರಿ ಮಿಸೈಲ್ಗಳನ್ನ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಬಿಟ್ಟಿತ್ತು. ಅವಾಗ ಏನ್ ಮಾಡಿತ್ತು ಇನ್ನೊಂದು ದೇಶ? ಅದಕ್ಕೆ ಏನ್ ಮಾಡಿತ್ತು? ಏನ್ ಕಳಿಸ್ತು? ಆಂಟಿ ಮಿಸೈಲ್ ಗಳನ್ನ. ಯಾರು ಜಾಯ್ನ್ ಆಗಕತ್ತಾರ ಮತ್ತ? ಓಕೆ, ಆ ಮಿಸೈಲ್ಗಳು ಈಗ ಮಿಸೈಲ್ಗಳ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ. ಮಿಸೈಲ್ ಅಂದ್ರೆ ಒಂಥರ ರಾಕೆಟ್ ಗತೆ, ಅಂತರಿಕ್ಷಕ್ಕೆ ಹೋಗುದಿಲ್ಲ. ಆದ್ರೆ ಏನ್ ಮಾಡ್ತಾರ? ಮಿಸೈಲ್ಗಳನ್ನ ಏನಾದ್ರು ವೈರಿ ಶತ್ರುಗಳ ಸೈನಿಕ ನೆಲೆಗಳನ್ನ ಅಥವಾ ಏನಾದ್ರು ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಸಲುವಾಗಿ ಅವುಗಳನ್ನ ನಾಶ ಮಾಡ್ಲಿಕ್ಕೋಸ್ಕರ ಅದಕ್ಕ ಬಾಂಬಿದ್ ಹೆಡ್ ಇರ್ತೈತಿ, ಅದಕ್ಕ ಮುಂದ ಅದನ್ನ ಕಳಿಸ್ತಾರ. ಕಳಿಸಿ ಅದು ಹೋಗಿ ಎಕ್ಸ್ಪ್ಲೋಡ್ ಆಗಿ ಅದು ಸ್ಫೋಟ ಆಗಿ ಯುದ್ಧದಲ್ಲಿ ಬಳಸುವಂತದ್ದು ಮಿಸೈಲ್, ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ ದೂರ ಹೋಗುವಂಥದ್ದು. ಈ ಮಿಸೈಲ್ಗಳು ಆಲ್ಮೋಸ್ಟ್ ರಾಕೆಟ್ ತರನೇ, ಟೆಕ್ನಾಲಜಿ ಎಲ್ಲ ರಾಕೆಟ್ ತರದೇ ಇರ್ತೈತೆ. ಅದಕ್ಕೆಲ್ಲ ಬಹಳ ಫಾಸ್ಟ್ ಆಗಿ ಹೋಗ್ತಾವ ಮತ್ತು ನಿರ್ದಿಷ್ಟ ಗುರಿಗೆ ಹೋಗಿ ತಲುಪ್ತಾವ. ಆ ತರದ ಮಿಸೈಲ್ಗಳು ಬೇರೆ ಬೇರೆ ತರದ ಮಿಸೈಲ್ಗಳು ಅದಾವ. ಫಾರ್ ಎಕ್ಸಾಂಪಲ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರೀತಾರೆ. ಸರ್ಫೇಸ್ ಟು ಏರ್ ಮಿಸೈಲ್ ಅಂದ್ರೆ ಭೂಮಿಯಿಂದ ಆಕಾಶ. ಎದಕ್ಕೆ ಉಪಯೋಗಿಸ್ತಾರ ಅವನ್ನ? ವಿಮಾನಗಳನ್ನ, ಬೇರೆ ವಿಮಾನಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ, ಅವುಗಳನ್ನ ನಾಶ ಮಾಡ್ಲಿಕ್ಕೆ. ಸರ್ಫೇಸ್ ಅಂದ್ರೆ ಏನು? ಮೇಲ್ಮೈ. ಸರ್ಫೇಸ್ ಅಂದ್ರೆ ಏನು? ಮೇಲ್ಮೈ. ಭೂಮಿಯಿಂದ ಆಕಾಶಕ್ಕೆ ಹೊಡೆಯುವಂತ ಮಿಸೈಲ್ಗಳು. ಇನ್ನೊಂದು ಆಕಾಶದಿಂದ ಆಕಾಶಕ್ಕೆ ಹೊಡೆಯುವಂತ ಮಿಸೈಲ್ಗಳು. ಅದನ್ನೆಲ್ಲ ಬಳಸ್ತಾರ. ಒಂದು ಏರೋಪ್ಲೇನ್ ಇದ್ದು, ಒಂದು ಫೈಟರ್ ಪ್ಲೇನ್ ಇದ್ದು, ಇನ್ನೊಂದು ಫ್ಲೈಟರ್ ಪ್ಲೇನ್ ಅನ್ನ ಚೇಸ್ ಮಾಡ್ಕೊಂಡು ಹೋಗ್ತಿರ್ತಾವಲ್ಲ, ಅವಾಗ ಏನ್ ಮಾಡ್ತಾರ ನೋಡಿರ್ಬೇಕು ನೀವು, ಮಿಸೈಲ್ಗಳನ್ನ ಬಿಡ್ತಾರ. ಅವು ಮಿಸೈಲ್ಗಳು ಹೋಗಿ ಹೊಡಿ ಪ್ಲೇನಿಗೆ. ಇನ್ನೊಂದು ಏರ್ ಟು ಗ್ರೌಂಡ್ ಮಿಸೈಲ್ ಅಂದ್ರೆ, ಇನ್ನೊಂದು ಗ್ರೌಂಡ್ ಟು ಗ್ರೌಂಡ್ ಮಿಸೈಲ್. ಗ್ರೌಂಡ್ ಟು ಗ್ರೌಂಡ್ ಅಂದ್ರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಈ ತರ ಎಲ್ಲ ಇರ್ತಾವೆ ಬೇರೆ ಬೇರೆ ತರದ್ದು. ಈ ಮಿಸೈಲ್ಗಳನ್ನ ನೀವು ಇಂಟರ್ಸೆಪ್ಟ್ ಮಾಡ್ತೀವಿ, ಅಲ್ಲೇ ಆಕಾಶದಲ್ಲಿ ಏನ್ ಮಾಡ್ಬೇಕು? ಅದು ಬಂದು ಭೂಮಿಗೆ ಬಂದು ಬಡ್ದು ಜನರಿಗೆಲ್ಲ ನಷ್ಟ ಮಾಡೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕಾಗ್ತದೆ? ನಾವು ಅದನ್ನ ನಾಶಗೊಳಿಸ್ಬೇಕಾಗ್ತೈತಿ. ಇದನ್ನ ಮಾಡ್ಬೇಕಾದ್ರ ನೋಡ್ರಿ ಎಷ್ಟೊಂದು ಗಣಿತ ಬೇಕಾಗ್ತಿರ್ಬೋದು. ಯಾಕೆ ಗಣಿತ ಬೇಕಾಗ್ಬೋದು ಇದಕ್ಕೆ? ಅದು ಬಹಳ ಫಾಸ್ಟ್ ಆಗಿ ಮೂವ್ ಆಗಕತ್ತೈತಿ. ಮತ್ತ ಅದ್ರದ್ದು ಏನಿಲ್ಲ, ಸ್ಟ್ರೇಟ್ ಲೈನ್ ನಾಗ ಮೂವ್ ಆಗತ್ತಿಲ್ಲ. ಅದು ಹೆಂಗ್ ಹೋಗತೈತಿ? ಅದು ಹಿಂಗ ಏನೋ ಒಂದು ಕರ್ಡ್ ಶೇಪ್ ನಾಗ ಮೂವ್ ಆಗತೈತಿ. ಒಂದು ಹಿಂಗ ವಕ್ರ ರೇಖೆಯಲ್ಲಿ ಹೋಗತೈತಿ. ಮತ್ತ ಅದು ಏನ್ ಬರತೈತಿ? ಬಹಳ ಸ್ಪೀಡ್ ಆಗಿ ಬರಾಕತೈತಿ. ಸೊ ಸಪೋಸ್ ನಮಗೇನೋ ನಮ್ಮ ದೇಶದೊಂದು ಸ್ಯಾಟಲೈಟ್ ಐತಪ್ಪ, ಮ್ಯಾಲ ನಾವು ಸ್ಯಾಟಲೈಟ್ ಕಳ್ಸಿದೀವಿ.
ಅದಕ್ಕೆ ಕೆಲವೊಂದು ರಕ್ಷಣಾ ವಿಭಾಗದ ಸ್ಯಾಟಲೈಟ್ಗಳು ಇರ್ತಾವ. ಸ್ಯಾಟಲೈಟ್ಗಳು ಬೇರೆ ಬೇರೆ ಪರ್ಪಸ್ ಕಳಿಸ್ತಾರೆ. ಉದಾಹರಣೆಗೆ ನಮ್ಮ ಕೃಷಿಗೋಸ್ಕರ ಕಳಿಸ್ತಾರ. ವೆದರ್ ಅಂದ್ರೆ ನಮ್ಗೆ ಮಳಿ ಯಾವಾಗ ಆಗೋದೈತಿ ಅದನ್ನ ಫೋರ್ಕಾಸ್ಟ್ ಮಾಡೋ ಸಲುವಾಗಿ, ಅಂದ್ರೆ ಹವಾಮಾನ ಮುನ್ಸೂಚನೆಗೋಸ್ಕರವಾಗಿ ಸ್ಯಾಟಲೈಟ್ ಅನ್ನು ಕಳಿಸ್ತೀವಿ. ಈಗ ಈ ರಕ್ಷಣಾ ಸಲುವಾಗಿ ನಾವು ಕೆಲವೊಂದು ಸ್ಯಾಟಲೈಟ್ ಕಳಿಸಿರ್ತೀವಿ. ಆ ಸ್ಯಾಟಲೈಟ್ಗಳು ಏನ್ ಮಾಡ್ತಾವಪ್ಪ, ಈ ಫೋಟೋಗಳನ್ನ ತೆಗೆದು ಕಳಿಸ್ತಾವ. ಇಲ್ಲೊಂದು ಪಟ್ನೆ ಯಾವ್ದೋ ಒಂದು ಮಿಸೈಲ್ ಬಂತು, ಮಿಸೈಲ್ ಲಾಂಚ್ ಆಗೈತೆ ಅಂದ್ರೆ ಏನ್ ಮಾಡ್ತೈತೆ, ಅದನ್ನ ಡಿಟೆಕ್ಟ್ ಮಾಡಿ ಅದರ ಬೇರೆ 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 ಪಟ 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 ಫೋಟೋ ತೆಗಿತೈತಿ ಪ್ರತಿಯೊಂದು ಸೆಕೆಂಡ್. ಅಂದ್ರೆ ಎಲ್ಲೈತಿ, ಯಾವ ದಿಕ್ಕಿನಾಗ ಹೊಂಟೈತಿ, ಯಾವ ಸ್ಪೀಡ್ನಾಗ ಹೊಂಟೈತಿ, ಈ ಫೋಟೋಗಳಿಂದ ಕ್ವಿಕ್ ಫೋಟೋ ಒಂಥರ ವಿಡಿಯೋ ಆಗುತ್ತೆ ಕಳಿಸ್ಬಿಡ್ತು ಅಂದ್ರೆ ಅದರಿಂದ ಏನಾಗ್ಬಿಡ್ತೈತಿ, ನಮ್ಮ ಕಂಪ್ಯೂಟರ್ಗಳಿಗೆ ಗೊತ್ತಾಗ್ಬಿಡ್ತೈತಿ. ಏನಂತ ಕಂಪ್ಯೂಟರ್ಗಳಿಗೆ ಏನ್ ಗೊತ್ತಾಗ್ತೈತಿ, ಏನ್ ಗೊತ್ತಾಗ್ತೈತಿ, ಎಲ್ಲೈತಿ ಮಿಸೈಲ್ ಅಡ್ಮಿಟ್ ಆಗತ್ತ. ಓಕೆ, ಯಾವ ಸ್ಪೀಡ್ನಾಗ ಬರಕತ್ತೈತಿ, ಯಾವ ಆಂಗಲ್ದಾಗ ಬರತ್ತೆ, ಅದನ್ನ ನೋಡ್ಕೊಂಡು ಏನ್ ಮಾಡ್ತಾರ, ಆಮೇಲೆ ಕ್ವಿಕ್ ಆಗಿ ಕ್ಯಾಲ್ಕುಲೇಷನ್ಸ್ ಗಳು ಆಗ್ಬೇಕು, ಎಲ್ಲ ಲೆಕ್ಕಾಚಾರ ಆಗಿ ಯಾವ ದಿಕ್ಕಿನಲ್ಲಿ ನಾವು ಆಂಟಿ ಮಿಸೈಲ್ ಅನ್ನ ಕಳಿಸ್ಬೇಕು ಅದನ್ನ ಎಲ್ಲ ಲೆಕ್ಕಾಚಾರ ಆಗ್ತೈತಿ. ಇನ್ನ ಈಗ ನಾವು ರಾಕೆಟ್ ಅನ್ನ ಇದಕ್ ಕಳಿಸ್ತೇವಲ್ಲ, ಮಂಗಳ ಗ್ರಹಕ್ಕೆ ಕಳಿಸ್ತೇವಿ, ಚಂದ್ರಕ್ಕೆ ಕಳಿಸ್ತೇವಿ. ಅಲ್ಲೂ ಸಹಿತ ನೋಡ್ರಿ ಎಷ್ಟು ಈಸಿ ಇಲ್ಲ ಅದು ಕೆಲಸ. ಯಾಕಂದ್ರ ಎಲ್ಲಾ ಗ್ರಹಗಳು ತಿರ್ಗಾಕತ್ತಿದಾವ್. ಹೌದಲ್ಲ, ಚಂದ್ರ ಕೂಡ ನಿಂತಿಲ್ಲ, ಮಂಗಳ ಗ್ರಹ ನಿಂತಿಲ್ಲ. ಸೊ ನಾವು ರಾಕೆಟ್ ಅನ್ನು ಕಳಿಸಿದಾಗ ಎಲ್ಲಾ ಲೆಕ್ಕಾಚಾರ ಮಾಡಿ ಕಳಿಸ್ಬೇಕು. ಸುಮ್ನೆ ಕಳಿಸ್ಬಿಟ್ರೆ ಅದೇನಾಗ್ಬಿಡ್ತೈತಿ, ಇಷ್ಟೊಂದು ದೊಡ್ಡ ಅಂತರಿಕ್ಷ ಅದ್ರಲ್ಲಿ ಏನಾಗ್ಬಿಡ್ತೈತಿ, ಸುಮ್ನೆ ಕಳ್ಕೊಂಡ್ ಹೋಗ್ಬಿಡ್ತೈತಿ ಅಂದ್ರೆ ಎಷ್ಟು ಕೋಟ್ಯಾಂತರ ದುಡ್ಡು ಹಾನಿ ಆಗ್ಬಿಡ್ತೈತಿ. ಆಮೇಲೆ ಮೆಡಿಕಲ್ ನೀವೆಲ್ಲರೂ ಕೇಳಿರ್ಬೋದು, ಸ್ಕ್ಯಾನಿಂಗ್ ಮಾಡಿಸ್ತಾರಲ್ಲ, ಏನಾದ್ರೂ ಒಳಗಡೆ ಗೊತ್ತಾಗಿರ್ಲಿಲ್ಲ, MRI ಸ್ಕ್ಯಾನ್ ಬಗ್ಗೆ ಕೇಳಿದ್ರೆ ನೀವು. CT ಸ್ಕ್ಯಾನ್ ಮಷಿನ್ ಏನ್ ಮಾಡ್ತೈತಪ್ಪ, CT ಸ್ಕ್ಯಾನ್ ಮಷಿನ್ ಎಕ್ಸ್ರೇ ನಿಮ್ಗೆ ಗೊತ್ತೈತಿ. ಎಕ್ಸ್ರೇ ಒಂದೇ ಒಂದ್ ಪಿಕ್ಚರ್ ತೆಗಿತೈತಿ. ಒಂದೇ ಈಗ ಕಾಲದು ಎಲುಬದು ಏನಾದ್ರು ಮುರಿದೈತೆ ಚೆಕ್ ಮಾಡೋ ಸಲುವಾಗಿ, ಫ್ರಾಕ್ಚರ್ ಆಗೈತೆ ಚೆಕ್ ಮಾಡೋ ಸಲುವಾಗಿ ಒಂದೇ ಒಂದು ಎಕ್ಸ್ರೇ ಫಿಲ್ಮ್ ಸಿಗ್ತೈತಿ ನಿಮ್ಗೆ. CT ಸ್ಕ್ಯಾನ್ ಏನ್ ಮಾಡ್ತೈತಪ್ಪ ಅಂತಂದ್ರ ಅಂತಾವ್ ಬಹಳಷ್ಟು ಫೋಟೋಗಳನ್ನ ತೆಗಿತೈತಿ. ಅಂತವನ್ನ ಸೇಮ್ ಎಕ್ಸ್ರೇ ಗತೆನ ಅದು ಸಹಿತ ಅದ್ರದ್ದು ಒಂದೇ ತೆಗಿಯಂಗಿಲ್ಲ. ಬಹಳಷ್ಟು ನೀವು ನೋಡಿರ್ಬೋದು, ಯಾರಾದ್ರೂ ನಿಮ್ CT ಸ್ಕ್ಯಾನ್ ಅದ್ ಫಿಲ್ಮ್ ತೆಗೆದ್ರೆ ನೋಡ್ರಿ, ಬಹಳಷ್ಟು ಫಿಲ್ಮ್ ಸಣ್ಣ ಬಹಳ ತೆಗಿತೈತಿ. ಆ ತೆಗ್ದಿದ್ದನ್ನ ಏನ್ ಮಾಡ್ತೈತಿ, ಒಂದು ಸಾಫ್ಟ್ವೇರ್ ಬರ್ತಿರ್ತಾರ, ಆ ಸಾಫ್ಟ್ವೇರ್ ಏನ್ ಮಾಡ್ತೈತಿ, ಆ ತೆಗ್ದದನ್ನ ಬಹಳಷ್ಟು ಫೋಟೋಗಳನ್ನ ತಗೊಂಡು ಒಂದು 3D ಪಿಕ್ಚರ್ ನ ರೆಡಿ ಮಾಡ್ತೈತಿ. 3D ಪಿಕ್ಚರ್ ಅಂದ್ರೆ ಏನು, ಒಳಗಡೆ ಹೋದ್ರೆ ಹೆಂಗಿರ್ತೈತಪ್ಪ ಅದನ್ನ ರೆಡಿ ಮಾಡ್ತೈತಿ. ಈಗ ನಾವು ಒಳಗಡೆ ಟ್ಯೂಬ್ ಅನ್ನ ಹಾಕಿ ನೋಡಾಕ ಕೆಲವೊಂದ್ ಕಡೆ ಆಗುದಿಲ್ಲ, ಆ ಟ್ಯೂಬ್ ಅಲ್ಲೇ ಹಾಕಿ ನೋಡಿದ್ರೆ ಯಾವ ತರ ಕಾಣಿಸ್ತೈತಿ ಒಳಗಡೆ, ಅದನ್ನ ಡಾಕ್ಟರ್ಗಳಿಗೆ ತೋರಿಸ್ತೈತಿ. ಇದನ್ನ ತೋರಿಸಬೇಕಾದ್ರ ನಾವೇನ್ ಮಾಡಕತ್ತೀವಿ, 2D 2 ಆಯಾಮಗಳ ಆಕೃತಿಗಳಿಂದ ನಾವೇನ್ ಮಾಡಕತ್ತೀವಿ, ಬಹಳಷ್ಟು 2 ಆಯಾಮಗಳ ಆಕೃತಿಯನ್ನ ತೆಗೆದು ಅವುಗಳ ಆಧಾರದ ಮೇಲಿಂದ ಜಾಮಿತಿಯ ಆಧಾರ, ನೀವೆಲ್ಲ ಜಾಮೆಟ್ರಿ ಒಳಗೆ ಕಲಿತಿರಲ್ಲ, ಈ ಜಾಮಿತಿಯ ಆಧಾರದ ಮೇಲೆ ಏನ್ ಮಾಡ್ತಾರೋ 3D ಇಮೇಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಈಗ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ಕಟ್ಟಿದ್ ನೋಡಿರ್ಬೋದು. ಈಗ ಮುಂಬೈದೊಳಗೆ ನೀವು ವರ್ಲಿ ಬ್ರಿಡ್ಜ್ ಅಂತ ಐತಿ, ಅದು ಸಮುದ್ರದ ಮೇಲೆ ಕಟ್ಟಿದ್ದು. ಸಮುದ್ರದ ಮೇಲೆ ಅಂದ್ರೆ ಹೆಂಗೈತಿ, ಸಮುದ್ರ ಒಳಗ್ ಬಂದೈತಿ ಹಿಂಗ, ಆಮೇಲೆ ಹಿಂಗ ನೆಲ ಐತಿ ನಮ್ದು. ಮೊದಲೆಲ್ಲಾ ರೋಡ್ಗಳು, ಕಾರ್ಗಳೆಲ್ಲ ಈ ಕಡೆಯಿಂದ ಹಿಡಿದು ಈ ಕಡೆ ಹೋಗ್ಬೇಕಾತಂದ್ರ ಅವಕ್ ಬಾಳ್ ಟೈಮ್ ಹತ್ತಿತ್ತು, ಬಾಳ್ ಟೈಮ್ ಹತ್ತಿತ್ತು. ಹಿಂಗೆ 3 ತಾಸ ಹತ್ತಿತ್ತು, ಟ್ರಾಫಿಕ್ ನಾಗ 2-3 ತಾಸ ಹತ್ತಿತ್ತು. ಈ ತರ ಎಲ್ಲ ಹಿಂಗ ಸೀಗತೆ ಹಿಂಗ ಹೋಗ್ತಿದ್ವು ಎಲ್ಲ ಕಾರ್ಗಳು. ಇಲ್ಲಿ ನಡಕೆಲ್ಲ ಸಮುದ್ರ ಇತ್ತು. ಅವ್ರೇನ್ ಮಾಡ್ಬಿಟ್ರು, ಈ ಸಮುದ್ರದಾಗ ಏನ್ ಮಾಡ್ಬಿಟ್ರು, ಒಂದು ಬ್ರಿಡ್ಜ್ ಕಟ್ಬಿಟ್ರು. ಇಲ್ಲಿಂದ ಡೈರೆಕ್ಟ್ ಆಗಿ ಕಾರ್ಗಳು ಇಲ್ಲಿ ಕಡೆ ಸಿ ಐತ್ಲ, ಸೀಗತೆ ಕಾಣಾಕ್ತಲ್ಲ, ಈ ಸೀಗತೆ ಇಲ್ಲಿಂದ ಇಲ್ಲಿ ಹೋಗಾಕ ಬ್ರಿಡ್ಜ್ ಕಟ್ಬಿಟ್ರು. ಬಹಳ ಚಂದ ಐತಿ ಬ್ರಿಡ್ಜ್ ಅದು. ಸೊ ಆ ಬ್ರಿಡ್ಜ್ ಮೇಲೆ ಕಾರ್ಗಳು ಹೋಗಾಕತ್ತು, ಬಹಳಷ್ಟು ಸಮಯ ಉಳಿತು ಎಲ್ಲರದ್ದು ಸಹಿತ. ಅಂದ್ರೆ ನೋಡ್ರಿ ಎಷ್ಟು ಇಡೀ ದೇಶದ ಎಲ್ಲಾ ಚಲೋ ಇಂಜಿನಿಯರ್ಸ್, ಡಾಕ್ಟರ್ಸ್, ವಕೀಲರು ಎಲ್ಲರದ್ದು ಅವ್ರದೆಲ್ಲ ಅಷ್ಟು ಟೈಮ್ ಉಳಿತು ಅಂತಂದ್ರೆ ದೇಶಕ್ಕೆ ಎಷ್ಟೊಂದು ಲಾಭ, ಹೌದಲ್ಲ. ಸೊ ಯಾಕಂದ್ರೆ ಅವ್ರ ಟೈಮ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಹೋಗಾಕ ಏನ್ ಮಾಡ್ಬಿಟ್ರು, ಬ್ರಿಡ್ಜ್ ಕಟ್ಬಿಟ್ರು. ಈಗ ಬ್ರಿಡ್ಜ್ ಕಟ್ಟೋದೇನು ಸಾಮಾನ್ಯ ಮಾತದು, ಸಮುದ್ರದೊಳಗೆ ಬ್ರಿಡ್ಜ್ ಕಟ್ಟೋದಂದ್ರೆ, ಯಾಕಂದ್ರೆ ಕೆಳಗಡೆ ಏನಿರುದಿಲ್ಲ, ನೆಲ ಗಟ್ಟಿರುವುದಿಲ್ಲ. ಸೊ ಆತರ ನಾವು ಬ್ರಿಡ್ಜ್ ಕಟ್ಟಬೇಕು ಅಂತಂದ್ರ ಅದಕ್ಕೆ ಏನ್ ಮಾಡ್ಬೇಕಾಕತಿ, ಸುಮ್ನೆ ಓಕೆ ಇಷ್ಟ ಪಿಲ್ಲರ್ ಹಾಕ್ರಪ್ಪ ನೋಡೋಣ, ಆಮೇಲೆ ಒಂದ್ ಬ್ರಿಡ್ಜ್ ಕಟ್ಬಿಡೋಣ, ಆಮೇಲೆ ಗಾಡಿಗಳನ್ನ ಬಿಡೋಣ ಹಂಗ, ಆಮೇಲೆ ಅದು ಬ್ರಿಡ್ಜ್ ಏನಾಗ್ಬೋದು, ಬೀಳ್ಬೋದು. ಬಿತ್ತಪ್ಪ ಅಂತಂದ್ರ ಆಮೇಲೆ ನಾವು ನೋಡೋಣ, ಮತ್ತೊಂದ್ ಬೇಕಾದ್ರೆ ಇನ್ನೊಂದ್ ಪಿಲ್ಲರ್ ಹಾಕೋಣ, ಇನ್ನೊಂದ್ ಎಕ್ಸ್ಟ್ರಾ ಪಿಲ್ಲರ್ ಹಾಕೋಣ ಅನ್ನಕ್ ಬರ್ತೈತಿ. ಜೀವ ಹಾನಿ ಆಗ್ತೈತಿ, ಜನ ಸಾಯ್ಬೋದು, ಏನೆಲ್ಲಾ ಆಗ್ಬೋದು. ಅದಕ್ಕಾಗಿ ನೀವು ಎಷ್ಟು ಪಿಲ್ಲರ್ ಹಾಕ್ಬೇಕು, ಆ ಪಿಲ್ಲರ್ದ ಸೈಜ್ ಎಷ್ಟಿರ್ಬೇಕು, ಅದ್ರೊಳಗಿರುವಂತಹ ಒಳಗಡೆ ಸ್ಟೀಲ್ ಅಂದ್ರೆ ಕಬ್ಬಿಣದ ಏನು ಸಲಾಕೆಗಳಿರ್ತಾವ, ಅದರ ಗರ್ ಅಥವಾ ಅದರ ದಪ್ಪ ಎಷ್ಟಿರ್ಬೇಕು, ಅದರ ಒಂದು ಕ್ವಾಲಿಟಿ ಅಂತಹದ್ದು ಇರ್ಬೇಕು. ಆಮೇಲೆ ಇದೆಲ್ಲ ನಿರ್ಧಾರ ಆಗ್ಬೇಕು. ಇದೆಲ್ಲ ನಿರ್ಧಾರ ಆಗ್ಬೇಕಾತಂದ್ರ ಏನ್ ಬೇಕು, ಮುಖ್ಯವಾಗಿ ಈಗ ಎಷ್ಟು ಹಂಗಾದ್ರು ಬೇಕಾದಷ್ಟು ಹಾಕ್ಬಿಡ್ರಿ, ಸಿಮೆಂಟ್ ಬೇಕಾದಷ್ಟು ಕಂಬಗಳನ್ನ ಹಾಕ್ರಿ ಅನ್ನಕ್ ಬರ್ತೈತಿ. ಬೇಕಾದಷ್ಟು ಹಾಕ್ರಿ, ಸುಮ್ನೆ ಯಾಕೆ 2-3 ಯಾಕೆ ಹಾಕ್ರಿ, 1000 ಗಟ್ಲೆ ಕಂಬ ಹಾಕ್ಬಿಡ್ರಿ ಸುಮ್ನೆ ಅನ್ನಕ್ ಬರ್ತೈತಿ. ಅವಾಗ ಏನಾಗ್ತದೆ, ಬಹಳಷ್ಟು ವೇಸ್ಟ್ ಆಗ್ತದೆ, ಬಹಳ ವೇಸ್ಟ್ ಆಗ್ತದೆ. ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು.
ಬಹಳ ವೇಸ್ಟ್ ಆಗ್ತೈತಿ. ಒಂದು ಬ್ರಿಡ್ಜ್ ಚಂದ ಆಗುದಿಲ್ಲ, ಎರಡನೇದ್ದು ಹೌದಿಲ್ಲ. ಸೊ ಸುಮ್ನೆ ಸಾವಿರಾರು ಕಂಬಗಳನ್ನ ಸಾವಿರಾರು ಪಿಲ್ಲರ್ಗಳನ್ನ ಹಾಕಾಕ್ ಬರುದಿಲ್ಲ. ಹಂಗ ಬರೀ ನಾವು 3-4 ಪಿಲ್ಲರ್ ಹಾಕ್ತೇವೆ ಅಥವಾ 10-12 ಪಿಲ್ಲರ್ ಹಾಕ್ತೇವೆ, ಹಂಗೂ ಇಲ್ಲ. ನಮ್ಗೆ ಗೊತ್ತಬೇಕು, ಎಕ್ಸಾಕ್ಟ್ ಆಗಿ ಲೆಕ್ಕಾಚಾರ ಬೇಕು. ಇದು ಲೆಕ್ಕಾಚಾರ ಯಾರು ಹೇಳ್ತಾರ ನಮ್ಗ? ಪಾಠ 4ನೇ ಪಾಠ 5ನೇ ಲೆಕ್ಕ ಹೇಳ್ಬಿಡ್ತೈತೆ ನಮಗ, ನಮ್ ಪುಸ್ತಕ ತೆಗೆದು ಬಿಟ್ರ ಇಲ್ಲ. ಅಥವಾ ಗೂಗಲ್ ನಾಗ ಸರ್ಚ್ ಮಾಡಿದ್ರೆ ನಾನು ಎಷ್ಟು ಪಿಲ್ಲರ್ ಹಾಕ್ಬೇಕಪ್ಪ, ನಾನು ಒಂದು ಬ್ರಿಡ್ಜ್ ಕಟ್ಟಾವದೇನಿ ಅಂತ ಹೇಳಿದ್ರೆ ಆಗ್ಬಿಡ್ತೈತೆ. ಇದ್ರ ಸಮೀಕರಣಗಳನ್ನ ರಚನೆ ಮಾಡ್ಕೊಂಡು, ನಿಮ್ಗೆಲ್ಲ ಗೊತ್ತೈತಲ್ಲ, ಯಾವ್ದು ನಮಗ್ ಗೊತ್ತಿಲ್ಲ ಅವಕ್ ನಾವೇನಂತ ಇಟ್ಕೋತೇವೆ, ಎಕ್ಸ್ ವೈ ಹೆಸರು ಇಟ್ಕೋತೇವೆ, ಬೀಜಾಕ್ಷರ ಸಮೀಕರಣಗಳನ್ನ ಮಾಡ್ಕೊಂಡು ಆ ಸಮೀಕರಣ ಕರೆಕ್ಟ್ ಅದನ್ನ ರಚಿಸ್ಕೊಳ್ಬೇಕಾತಂದ್ರ ನಿಮ್ಗೆ ಏನೇನ್ ಬೇಕು ಅದನ್ನ ಕೊಟ್ಟಿರ್ತಾರ. ಉದಾಹರಣೆಗೆ ನಿಮ್ಗೆ ಬ್ರಿಡ್ಜ್ ಕಟ್ಬೇಕಾತಂದ್ರ ಏನ್ ಬೇಕು ನಿಮ್ಗೆ? ಮೊದಲು ನಿಮ್ಗೆ ಏನ್ ಬೇಕು? ಅಲ್ಲಿ ಎಷ್ಟು ಲೇನ್ಗಳು ಬರ್ತಾವ, ಎಷ್ಟು ರೋಡ್, ಎಷ್ಟು ಅಗಲಂದ್ ಬೇಕು, ಎಷ್ಟು ಅಗಲಂದ್ ರೋಡ್ ಬೇಕು, ಅದು ನಿಮ್ಗೆ ಹೇಳ್ತಾರೆ. ಓಕೆ, ಇಷ್ಟು ಅಗಲದ್ ಬೇಕು. ಯಾಕಂದ್ರೆ ಇಷ್ಟು ಅಗಲದ್ ಬೇಕಾದ್ರೆ ಬೇರೆ ಪಿಲ್ಲರ್ಸ್, ಇನ್ನೂ ಅಗಲ ಬೇಕಾದ್ರೆ ಬೇರೆ ಪಿಲ್ಲರ್ಸ್, ಬೇರೆ ಸಂಖ್ಯೆಯ ಪಿಲ್ಲರ್ಸ್ಗಳು ಬರ್ತಾವ. ಸೊ ನಿಮ್ಗೆ ಕೆಲವೊಂದು ಇನ್ಪುಟ್ ಇರ್ತಾವ. ಇನ್ಪುಟ್ ಅಂದ್ರೆ ಕೆಲವೊಂದು ನಿಮ್ಗೆ ಗೊತ್ತಿದ್ದ ಸಂಗತಿಗಳಿರ್ತಾವ, ಅದನ್ನ ಬಳಸ್ಕೋಬೇಕು. ಏನ್ ಗೊತ್ತಿದ್ದ ಸಂಗತಿಗಳು ಇರ್ತಾವ, ಏನ್ ಹೇಳಿರ್ತಾರೆ ನಿಮ್ಗೆ ಸರ್ಕಾರದವರು, ಎಷ್ಟು ಅಗಲ ರೋಡ್ ಆಗಿರ್ಬೇಕು, ಆಮೇಲೆ ಇಲ್ಲಿಂದ ಅಲ್ಲಿ ಹೋಗಾಕ ಅದನ್ನ ಅಳದಿರ್ತಾರ, ಇಲ್ಲಿಂದ ಅಲ್ಲಿ ಹೋಗಾಕ ಎಷ್ಟು ದೂರ ಆಯ್ತದು. ಆಮೇಲೆ ಮತ್ತೇನ್ ಗೊತ್ತಿರ್ತೈತಿ ನಿಮ್ಗ, ಅಲ್ಲಿ ಒಟ್ಟಾರೆ ಮ್ಯಾಕ್ಸಿಮಮ್ ಅಂದ್ರೆ ಪೀಕ್ ಟೈಮ್, ಆಫೀಸ್ ಹೋಗೋ ಟೈಮ್ನಾಗ 9:30 9 ಗಂಟೆಗೆ ಎಷ್ಟು ಗಾಡಿಗಳು ಅದ್ರ ಮೇಲೆ ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಅದ್ರ ಮೇಲೆ ಒಟ್ಟಾರೆ ಎಷ್ಟು ಗಾಡಿಗಳು ಇರ್ತಾವ. ಆಮೇಲೆ ಪ್ರತಿಯೊಂದು ಗಾಡಿದು ಸರಾಸರಿ ತೂಕ ಒಂದಿಷ್ಟು ಇರ್ತೈತಿಪ್ಪ. ಓಕೆ, ಪ್ರತಿಯೊಂದು ಗಾಡಿ ಒಳಗೆ ಸರಾಸರಿ 4 ಮಂದಿ ಇರ್ತಾರಪ್ಪ, ಅದ್ರದ್ದು ಇಷ್ಟು ತೂಕ ಇರ್ತೈತಿ. 1,500 ಕಿಲೋ ಅದ್ರದ್ದು ವೆಹಿಕಲ್ದು ವಜ್ಜೆ ಇರ್ತೈತಿ, ಮ್ಯಾಲ 4 ಮಂದಿದ್ ಇರ್ತೈತಿ, ಒಟ್ಟಾರೆ ಇಷ್ಟು ವಜ್ಜೆ ಇರ್ತೈತಿ ಅನ್ನೋದು. ಈ ತರ ಅವನ್ನೆಲ್ಲ ಸಂಗತಿಗಳು ಗೊತ್ತಿದ್ದ ಸಂಗತಿಗಳಿರ್ತಾವ. ಆಮೇಲೆ ಗಾಳಿಯ ವೇಗ ಇರ್ತೈತಿ, ಈ ಗಾಳಿಯ ವೇಗ ಎಷ್ಟಿರ್ತೈತಿ ಅಲ್ಲಿ, ಇವೆಲ್ಲ ಗೊತ್ತಿದ್ದ ಸಂಗತಿಗಳನ್ನ ನಾನು ಹೇಳ್ಕೊಂಡು ಆಮೇಲೆ ಏನ್ ಮಾಡ್ಬೇಕು, ಗೊತ್ತಿಲ್ಲದ ಸಂಗತಿಗಳು ಯಾವ್ದಾವ ನಮ್ಗ, ಪಿಲ್ಲರ್ಗಳು ಎಷ್ಟಿರ್ಬೇಕು, ಸಿಮೆಂಟ್ದು ಸ್ಲ್ಯಾಬ್ದು ದಪ್ಪ ಎಷ್ಟಿರ್ಬೇಕು, ಅದನ್ನೆಲ್ಲ ಕೆಲವು ಬೀಜಾಕ್ಷರಗಳನ್ನ ಇಟ್ಕೊಂಡು ಲೆಕ್ಕ ದೊಡ್ಡ ಸಮೀಕರಣಗಳು ಮಾಡ್ತಾರೆ. ಈ ತರ ಈ ವ್ಯವಹಾರದೊಳಗ, ಆಮೇಲೆ ಬ್ಯಾಂಕಿಂಗ್ ಒಳಗ, ಸ್ಟಾಕ್ ಮಾರ್ಕೆಟ್ ನಲ್ಲಿ, ಒಂದ್ ಕಡೆಗೂ 2 ಕಡೆಗೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟುವಲ್ಲಿ, ಬ್ರಿಡ್ಜ್ ಗಳನ್ನ ಕಟ್ಟುವಲ್ಲಿ, ಹಡಗುಗಳನ್ನ ಕಟ್ಟುವಲ್ಲಿ, ವಿಮಾನಗಳನ್ನ ತಯಾರು ಮಾಡ್ಬೇಕಂತಂದ್ರ ಅಲ್ಲಿ ಒಂದ್ ಕಡೆಗಲ್ಲ 2 ಕಡೆಗಲ್ಲ, ಬಹಳ ಕಡೆಗೆ ನಮಗ್ ಏನಾಗ್ತೈತಿ, ಓಕೆ, ಗಣಿತ ಬಹಳ ಕಡೆಗೆ ನಮಗ್ ಏನಾಗ್ತೈತಿ, ಉಪಯೋಗ ಆಗ್ತೈತಿ. ಓಕೆ, ಗಣಿತ ಹಂಗಾದ್ರೆ ಏನಪ್ಪಾ, ಇದು ಮನುಷ್ಯನೇ ಮಾಡಿದ್ದೇನು ಇದು ಹಂಗಾದ್ರೆ? ಸೊ ಗಣಿತನ ಹಂಗಾದ್ರೆ ಯಾರ ಅನ್ವೇಷಣೆ ಮಾಡಿದ್ರು ಅಂತ ಒಂದು ಪ್ರಶ್ನೆ ಬರ್ತಿದ್ ಅನ್ಸ್ತಾ. ಇದನ್ನ ಗಣಿತವನ್ನ ಯಾರು ಡಿಸ್ಕವರ್ ಮಾಡಿದ್ರು, ಯಾರು ಇದನ್ನ ಫಸ್ಟಿಗೆ ನಾವು ಯಾರು ಗಣಿತವನ್ನ ಕಂಡು ಹಿಡಿದ್ರಪ್ಪ ಅಂತ ಒಂದು ಪ್ರಶ್ನೆ ಬರ್ತಿತ್ತು. ಯಾರಾದ್ರೂ ಹೇಳ್ತೀರಿ? ರವಿ ಹಿಮಗಿರಿ ಮಠ್, ನಂದ ಹೆಸರು ಐತಿ, ಅವನ್ನ ಕೇಳೋಣ ಮೊದಲ. ಹಾ, ಆರ್ಯಭಟ ರೀ. ಆರ್ಯಭಟ ಅನ್ನಕತ್ತ ನೋಡ್ರಿ. ಅಂದ್ರೆ ಆರ್ಯಭಟಕ್ಕಿಂತ ಮೊದಲ ಗಣಿತ ಇರ್ಲಿಲ್ಲ ಸರ್? ಯೂಕ್ಲಿಡಿಯನ್ಕಿಂತ ಮೊದಲ ಗಣಿತ ಇರ್ಲಿಲ್ಲ. ಓಕೆ, ನದಾಫ್. ನಿಂದ ಹೆಸರೇನು? ನಿಮ್ ತಂದೆ ಲಾಗಿನ್ ಆಗಿದೆ ಕಾಣಿಸ್ತೈತೆ, ಉಮರ್ ಸಾಬ್ ಅಂತ ಹೇಳಿ. ಹೌದು, ನಿನ್ನ ಹೆಸರೇನು? ಅನ್ಮ್ಯೂಟ್ ಮಾಡು. ಮ್ಯೂಟ್ ಆಗಿತ್ತು. ಹಾ, ಹೇಳಿ. ಯಾಸ್ಮಿನ್. ಹಾ, ನಿಂಗೇನ್ ಅನಿಸ್ತೈತಿ, ಯಾರು ಕಂಡು ಹಿಡಿದ್ರು ಅಂತ? ಯಾರು ಇಲ್ರಿ, ಅದ್ ಮೊದ್ಲಿಂದ ಐತ್ರಿ. ಮೊದ್ಲಿಂದ ಇತ್ತು, ಯಾರು ಕಂಡ ಹಿಡ್ದಿಲ್ಲ ಅಂತ ಯಾಸ್ಮಿನ್ ಹೇಳಕತ್ತಳು. ಮೊದ್ಲಿಂದ ಇತ್ತು ಅಂದ್ರೆ ಯಾವಾಗಿಂದ ಇತ್ತು ಸರ್? ಜಗತ್ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿನ ಮ್ಯಾಥ್ಸ್ ಸ್ಟಾರ್ಟ್ ಆದ್ರಿ. ಈಗ ಕೆಲವೊಬ್ರು ಹೇಳಕತ್ತಾರೆ, ಈಗ ಯುಕ್ಲಿಡ್ ಇಂದ ಚಾಲು ಆಯ್ತು ಅಥವಾ ಆರ್ಕಿಮಿಡಿಸ್ ಇಂದ ಚಾಲು ಆಯ್ತು. ಈಗ ಕೆಂಪಣ್ಣ ಹೇಳತ್ತಾನು, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಥಮೆಟಿಕ್ಸ್ ಆರ್ ಫೌಂಡ್ ಬೈ ಡಿಫರೆಂಟ್ ಪೀಪಲ್. ಅಂದ್ರೆ ಏನು, ರೇಖಾಗಣಿತ ಒಬ್ರು ಚಾಲು ಮಾಡಿದ್ರು, ಬೀಜಗಣಿತ ಒಬ್ರು ಶುರು ಬೀಜಗಣಿತ ಅಂತ. ಹೌದಿಲ್ಲ? ಬಟ್ ಸ್ವಲ್ಪ ಯೋಚನೆ ಮಾಡ್ರಿ. ಈಗ ನಾವು ತಗೊಂಡ್ ಈಗ ಯಾರನ್ನ ತಗೊಂಡು, ಪೈಥಾಗೊರಸ್ ತಗೊಂಡು ಫಾರ್ ಎಕ್ಸಾಂಪಲ್. ಓಕೆ, ನಿಮಗೆ ಇನ್ನು ಪೈಥಾಗೊರಸ್ ಪ್ರಮೇಯ ಆಗಿಲ್ಲ ಅನಿಸ್ತದೆ. ಅಥವಾ ನಿಮಗ್ ಗೊತ್ತಿರೋರು ಯಾರು ತಗೊಂಡು, ಈಗ ಓಕೆ, ಯೂಕ್ಲಿಡಿಯನ್ ತಗೊಳ್ಳಿ. ಯೂಕ್ಲಿಡಿಯನ್ ಬಗ್ಗೆ ನಿಮ್ಗೆ ಏನ್ ಗೊತ್ತೈತೆ? ಬರೀ ಯೂಕ್ಲಿಡಿಯನ್ ಸ್ವಯಂ ಸಿದ್ಧಗಳ ಬಗ್ಗೆ ಗೊತ್ತೈತೆ ಅಷ್ಟೇ. ಬಟ್ ಆ ಸ್ವಯಂ ಸಿದ್ಧಗಳು
ಯಾಕೆ ಇಂಪಾರ್ಟೆಂಟ್ ಅದಾವ ಅವು ಅದೇನಾದ್ರು ನಿಮ್ಗೆ ಐಡಿಯಾ ಐತಿ? ಸ್ವಯಂ ಸಿದ್ಧಿಗಳು ಅವೇನು ಬಹಳ ಸಿಂಪಲ್ ಅದಾವ. ಸ್ವಯಂ ಸಿದ್ಧಿಗಳು ಹೆಂಗದಾವ ಯುಕ್ಲಿಡಿನ ಸಮಯ ಸ್ವಯಂ ಸಿದ್ಧಿಗಳು ಹೆಂಗದಾವ? ಸಮ ಪರಿಮಾಣಗಳಿಗೆ ಸಮ ಪರಿಮಾಣವನ್ನು ಕೂಡಿಸಿದಾಗ ಏನಾಗ್ತಾವು? ಸಮಾನ ಅವೇನ್ ಎಲ್ಲಾರು ನಮ್ಮ 1ನೇ 2ನೇ ಹುಡುಗರು ಹೇಳ್ತಾರು, 2 ಸಮ ಅದಾವಪ್ಪ, ಅವಕ್ ಸಮ ಕೂಡಿಸ್ರ ಮತ್ತ ಸಮಾನ ಉಳಿತಾವ ಅಂತ ಹೇಳೋಕೆ ಯುಕ್ಲಿಡ್ ಆಗ್ಬೇಕಾಗಿತ್ತ. ಅವೆಲ್ಲ ಸಣ್ಣ ಹುಡುಗರು ಹೇಳ್ತಾರೆ. ನಿಮ್ಗೆ ಯಾಕೆ ಹಂಗ ಅನ್ಸ್ತೈತಿ ಯುಕ್ಲಿಡ್ ಬಹಳ ಇಂಪಾರ್ಟೆಂಟ್ ಅಂತ? ಬಹಳ ಇಂಪಾರ್ಟೆಂಟ್. ಅದು ಯಾವತ್ತು ಕ್ವಶನ್ ಮಾಡಾಕ ಬರಂಗಿಲ್ಲ ಸರ್. ಕ್ವಶನ್ ಮಾಡ್ಬೋದು, ಯಾರೋ ಒಬ್ರು ಕೇಳ್ಬೋದಪ್ಪ, ಕ್ವಶನ್ ಮಾಡ್ಬೋದು, ಹಂಗಲ್ಲ. ಆದ್ರ ಅದು ಇಂಪಾರ್ಟೆಂಟ್ ಯಾಕದು ಬಹಳ ಕಾಮನ್ ಸೆನ್ಸ್ ಐತಲ್ಲ. ಅದು ಸಾಲಿಗೆ ಹೋಗಲ್ದವ್ರೀಗ ನೀವು ಅಜ್ಜ ಯಾರು ಇದ್ರಪ್ಪ ಸಾಲಿಗೆ ಹೋಗಿರ್ತಿಲ್ಲ, ಅವ್ರು ಹೇಳ್ತಾರು 2 ಸಮ ಅದಾವಪ್ಪ, ಅವ್ಕ್ ನೀ ಸಮ ಕೂಡಿಸ್ತಂದ್ರ ಮತ್ತ ಅವ್ ಸಮಾನ ಉಳಿತಾವ ಅಂತ ಹೇಳಾಕೇನ್ ದೊಡ್ಡ ಮಾತು ಬೇಕದು. ಸಾಧನೆ ಬಿಡಿಸುತ್ತನೇ ಬೇಕಾತವ್ರಿ. ಅದ್ರ ಬಗ್ಗೆ ಆಮೇಲೆ ಬರ್ತೀನಿ ನಾನು. ಸ್ವಯಂ ಸಿದ್ಧಗಳಿಗೆ ಏನ್ ಇಂಪಾರ್ಟೆನ್ಸ್ ಐತಿ, ಸ್ವಯಂ ಸಿದ್ಧಿಗಳು ಯಾಕೆ ಯುಕ್ಲಿಡ್ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ದ, ಅದಕ್ಕೆ ನಾವು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡ್ತೀವಿ, ಅದಕ್ಕೆ ನಾನು ಆಮೇಲೆ ಹೇಳ್ತೀನಿ. ಅದನ್ನ ನಾವು ಪ್ರಮೇಯಗಳನ್ನ ಹೋಗೋಕ್ಕಿಂತ ಮುಂಚೆ ನೀನ್ ಹೇಳಿದಲ್ಲ ಈಗ ಸಾಧನೆಗಳಂತ, ಆ ಸಾಧನೆಗಳಿಗೆ ಹೋಗೋಕ್ಕಿಂತ ಮುಂಚೆ ನಾವು ಅದನ್ನ ಯಾಕದ್ ಬೇಕು ಅದೆಲ್ಲ ಕಾಮನ್ ಸೆನ್ಸ್. ಅದು ಯುಕ್ಲಿಡಿನ್ಕಿಂತ ಮೊದಲು ಗೊತ್ತಿತ್ತು. ಡೋಂಟ್ ಥಿಂಕ್ ದಟ್ ಯುಕ್ಲಿಡಿನ್ಕಿಂತ ಮೊದಲು ಸಮ ಪರಿಮಾಣಗಳಿಗೆ ಸಮ ಪರಿಮಾಣ ಕೂಡಿಸಿದಾಗ ಸಮಾನ ಉಳಿತಿತ್ತು ಅನ್ನೋದು ಯುಕ್ಲಿಡಿನ್ಕಿಂತ ಮೊದಲು ಗೊತ್ತಿರ್ಲಿಲ್ಲ ಅಂತ ತಿಳ್ಕೊಬೇಡ್ರಿ. ಯುಕ್ಲಿಡಿನ್ಕಿಂತ ಮೊದಲು ಗೊತ್ತಿತ್ತದು. ಕಾಮನ್ ಸೆನ್ಸ್ ಹೌದು ಅಲ್ಲೋ ಅದು? ಸೊ ಅದು ಮೊದಲು ಗೊತ್ತಿತ್ತು, ಯುಕ್ಲಿಡ್ಕಿಂತ ಮೊದಲು ಗೊತ್ತಿತ್ತು. ಬಟ್ ಯುಕ್ಲಿಡ್ ಬೇರೆ ಏನೋ ಹೇಳ್ದ, ಅದು ನಿಮ್ಗೆ ಹೇಳಿರಂಗಿಲ್ಲ. ಯುಕ್ಲಿಡಿನ ಸ್ವಯಂ ಸಿದ್ಧಿಗಳು ಅವ್ನ ಏನೋ ಬೇರೆ ಹೇಳ್ದ. ಇವ್ನ್ ಹೇಳಿ ಇವ್ರ ಬಗ್ಗೆ ಒಂದ್ ಏನೋ ಹೇಳ್ದ, ಅವ್ನು ಈ ಹೇಳಿಕೆಗಳ ಬಗ್ಗೆ ಏನೋ ಒಂದ್ ಹೇಳಿಕೆ ಕೊಟ್ಟ. ಅದು ಇಂಪಾರ್ಟೆಂಟ್ ಐತೆ, ಅದನ್ನ ನಾವು ಆಮೇಲೆ ಹೇಳ್ತೇನೆ. ಈಗ ಗಣಿತ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಈಗ ನೀವು ವೃತ್ತದ ವಿಸ್ತೀರ್ಣ πr² ಅಂತ ಹೇಳ್ತೀರಪ್ಪ. ವೃತ್ತದ ವಿಸ್ತೀರ್ಣ πr². ಈಗ ಅದನ್ನ ಯಾರೋ ಫಸ್ಟ್ ಟೈಮ್ ಅದನ್ನ ಡಿಸ್ಕವರ್ ಮಾಡ್ತಾರೆ. ಡಿಸ್ಕವರ್ ನೆನಪಿರ್ಲಿ, ಇನ್ವೆಂಟ್ ಅಲ್ಲ, ಡಿಸ್ಕವರ್ ಮಾಡ್ತಾರೆ. ಅದ್ ಯಾರೋ ಮಾಡಿದ್ರ ಅಂತ ತಿಳ್ಕೊರಿ. ಈಗ ಅದಕ್ಕಿಂತ ಮೊದಲು ಅದು πr² ಇದ್ದಿದ್ದಿಲ್ಲೋ, ಏನ್ ಬೇರೆ ಇತ್ತೋ, ಏನಿತ್ತದು ಅವ್ರು ಡಿಸ್ಕವರ್ ಮಾಡೋಕ್ಕಿಂತ ಮೊದಲು? ಪೈಥಾಗೋರಸ್ನ ಪ್ರಮೇಯ. ಅವನೇನೋ ಒಂದು ಡಿಸ್ಕವರ್ ಮಾಡಿದ, ಏನೋ ಒಂದು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಸಂಬಂಧವನ್ನ ಡಿಸ್ಕವರ್ ಮಾಡ್ತಾನೆ ಪೈಥಾಗೋರಸ್. ಆದ್ರೆ ಅವ್ನು ಡಿಸ್ಕವರ್ ಮಾಡೋಕ್ಕಿಂತ ಮೊದಲು ಆ ಸಂಬಂಧ ಇತ್ತೋ ಇಲ್ಲೋ ಲಂಬಕೋನ ತ್ರಿಭುಜಗಳಿಗೆ? ನಿಮ್ಗ ಕೆಲವೊಂದು ಮಜಾ ತೋರಿಸ್ತೇನೆ ನಾನು. ನಿಮ್ಗೆ ಅನ್ನಕ್ತಾರ ನೀವು ಗಣಿತವನ್ನ ಇವರೇ ಡಿಸ್ಕವರ್ ಮಾಡಿದ್ರು ಅಂತ ನೀವು ಅನ್ನಕ್ತಿರಲ್ಲ. ನಿಮಗೊಂದ್ ಸ್ವಲ್ಪ ಮಜಾ ತೋರಿಸ್ತೇನೆ ನೋಡಿ. ಓಕೆ, ಇಲ್ಲಿ ನೋಡ್ರಿ. ಇನ್ನೆಲ್ಲಾರು ನೋಡಿದಿರಿ? ಬರೇ ನೋಡಿದಿರೋ ಹಿಡ್ದಿರೋ? ನೋಡಿದೇವ್ರಿ. ನಾ ಹಿಡ್ತೇನೆ ಖಾಲಿ ಇದ್ದಾಗ. ಹಾ, ಖಾಲಿ ಇದ್ದಾಗ ತುಂಬಿದ್ದಾಗ ಹಿಡ್ದಕ್ಕೆ. ಅದ್ ಮ್ಯಾಗಿನೂ ಕರ್ಗ ಕಾಣಕತ್ತಲ್ಲ, ಅವಾಗ ಹಿಡಿದ್ರೆ ಅನ್ನಕತ್ತಿಲ್ಲ, ಮತ್ತ ಅವಾಗ ಹಿಡಿಯಾಕ ಹೋದ್ರಿ ಎಲ್ಲರೇ ಹೇಳಿದಂತ. ಪೂರಾ ಖಾಲಿಯಾಗಿ ಒಮ್ಮೆ ಕೆಳಗ್ ಬಿದ್ದಿರ್ತಾವ. ಹಿಡಿದ್ ನೋಡ್ರಿ ಎಷ್ಟು ಮಸ್ತ್ ಅನಸ್ತಾವ್. ಎಕ್ದಮ್ ಕೇಕ್ ಕತೆ ಇರ್ತೈತೆ, ಎಕ್ದಮ್ ಸಾಫ್ಟ್, ಎಕ್ದಮ್ ಮಸ್ತ್ ಇರ್ತೈತೆ. ನೋಡಿದಿರಿ ಯಾರಾದ್ರೂ ಹಿಡಿದ? ಅಲ್ಲಿ ನೋಡ್ರಿ, ನಾನೊಂದ್ ಸ್ವಲ್ಪ ಕ್ಲೋಸ್ ಅಪ್ ಪಿಕ್ಚರ್ ತೋರ್ಸಿನ, ಅದ್ರದ್ದು ಒಂದ್ ಸ್ವಲ್ಪ ಕ್ಲೋಸ್ ಫೋಟೋಗ್ರಾಫ್ ತೆಗ್ದೆ ನಾನು. ಅಲ್ಲಿ ನಿಮಗೆ ಯಾವ ಶೇಪ್ ಕಾಣಕತೈತಿ? ಷಡ್ಭುಜಾಕೃತಿ ರೀ. ಈಗ ಭಾರತದಾಗಿನ ಜೇನುಗಳು ಮಾತ್ರ ಷಡ್ಭುಜಾಕೃತಿ ಕೂಲೆಗಳನ್ನ ಮಾಡ್ತಾವ. ಆಫ್ರಿಕಾದಾಗ ಪಂಚಭುಜಾಕೃತಿ ಮಾಡ್ತಾವ, ಅಥವಾ ಚೌಕ ಮಾಡ್ತಾವ, ಅಥವಾ ಆಯತ ಮಾಡ್ತಾವ. ದಕ್ಷಿಣ ಅಮೆರಿಕಾದಾಗ ಸರ್ಕಲ್ ಮಾಡ್ತಾವ. ಚೈನಾದಾಗ ಅಷ್ಟಭುಜಾಕೃತಿ ಮಾಡ್ತಾವ. ಹಿಂಗೈತೇನು? ಮತ್ತ ಅವೇನು ಇನ್ಸ್ಟಾಗ್ರಾಮ್ ಮ್ಯಾಗ ಮಾತಾಡ್ತಾವೇನು ಎಲ್ಲಾರು ಷಡ್ಭುಜಾಕೃತಿ ಮಾಡೋಣ ಅಂತ? ಮತ್ತ ಷಡ್ಭುಜಾಕೃತಿ ಯಾಕೆ ಮಾಡಿದ್ವು ಹಂಗಾದ್ರೆ? ಯಾರು ಹೇಳಿದ್ರು ಅದಕ್ಕೆ? ಪೈಥಾಗೋರಸ್ ಹೇಳ್ದು, ಯುಕ್ಲಿಡ್ ಹೇಳ್ದು, ಯಾರು ಹೇಳಿದವು? ಅವ್ ಯಾಕೆ ಮಾಡ್ತಾವ? ಓಕೆ, ಅವ್ ಯಾಕೆ ಮಾಡ್ತಾವ ಫಸ್ಟ್ ಅದನ್ನ ಯೋಚನೆ ಮಾಡಿ. ಇಲ್ಲಿ ಬಾಜು ತೋರ್ಸೇನಿ, ಬಾಜುಕ್ ಇಲ್ಲಿ ರೆಡ್ ಅದನ್ನ ಮಾಡೆಲ್ ತೋರ್ಸೇನಿ, ಮ್ಯಾಥಮೆಟಿಕಲ್ ಮಾಡೆಲ್ ತೋರ್ಸಿನ. ಷಡ್ಭುಜಾಕೃತಿ ಮಾಡ್ತಿರ್ಬೋದು. ಅವ್ ಸರಿಯಾಗಿ ಒಂದ್ಕೊಂದು ಹೊಂದಲಕ್. ಓಕೆ, ಸೊ ನೀವೇನ್ ಅನ್ಬೋದು? ಸರ್ಕಲ್ ಮಾಡಿದ್ದು ಅಂದ್ರೆ ಏನಾಗ್ತಿತ್ತು? ಮಿಡಲ್ ಗ್ಯಾಪ್, ನಡಕ ಗ್ಯಾಪ್.
ಆದ್ರ ಇನ್ನೊಬ್ರು ನೀವೇನಂದ್ರಿ ಓಕೆ ಗ್ಯಾಪ್ ಉಳಿಬಾರ್ದು ಅನ್ನೋ ಸಲುವಾಗಿ ಷಡ್ಭುಜ ಆಕೃತಿ ಮಾಡಿದವಂತ. ಈಗ ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳ್ತೀರಿ, ಹಿಂಗ್ ಹೇಳೋರ್ಗೆ ಏನಾದ್ರು ಒಂದು ಪ್ರಶ್ನೆ ಕೇಳ್ತೀರಿ? ಮಾಡಬಹುದಾಗಿತ್ತು, ಯಾವುದೇ ಆಯತ ಚೌಕ ಅಷ್ಟೇ ಆಗಿ ಯಾವುದೇ ಆಯತ ಮಾಡಬಹುದಾಗಿತ್ತು, ತ್ರಿಭುಜನೂ ಮಾಡಬಹುದಾಗಿತ್ತು, ತ್ರಿಭುಜ ಮಾಡಬಹುದಾಗಿತ್ತು, ಚೌಕ ಅಥವಾ ಆಯತ ಮಾಡಬಹುದಾಗಿತ್ತು. ಸರ್ ತ್ರಿಭುಜ ಇದ್ಯಾಕೆ ಮಾಡ್ಲಿಲ್ಲ, ಹಂಗ ಯಾಕೆ ಮಾಡ್ಲಿಲ್ಲ? ಅವುಗಳ ಮೊಟ್ಟೆ ಇಡ್ಲಾಕ ಅನುಕೂಲ ಆಗ್ಲತ್ತೆ ಹಂಗ ಇಟ್ಟಿರ್ತಾವ್ರಿ. ಮೊಟ್ಟೆ ಇಡ್ಲಿಕ್ಕೆ ಅನುಕೂಲ, ಯಾಕ ಚೌಕ ಅನುಕೂಲ ಆಗುದಿಲ್ಲ? ಪ್ರಕೃತಿ ನಿಯಮ ರೀ ಸರ್. ಸರ್ ಮಕರಂದ ಸಂಗ್ರಹಣೆ ಮಾಡಾಕ ಜೇನುತುಪ್ಪ ಸಂಗ್ರಹಣೆ ಮಾಡ. ಪ್ರಕೃತಿ ಒಳಗ ಏನು ವಿನಾಕಾರಣ ಆಗುದಿಲ್ಲ. ಪ್ರಕೃತಿ ಇಷ್ಟು ಚಂದ ಎಲ್ಲ ಸೃಷ್ಟಿ ಆಗ್ಬೇಕಂದ್ರ ಅದ್ರೊಳಗ ವಿನಾಕಾರಣ ಏನು ಆಗುದಿಲ್ಲ, ಎಲ್ಲದಕ್ಕೂ ಕಾರಣ ಇರ್ತೈತಿ. ಪ್ರಕೃತಿಯ ನಿಯಮಕ್ಕ ಏನಿರ್ತೈತಿ, ಒಂದು ಬಹಳ ಕಾರಣ ಇರ್ತೈತಿ. ಪ್ರಕೃತಿ ಒಳಗೆ ಯಾವ್ದು ಹಂಗ ಆಗುದಿಲ್ಲ. ಹಂಗ ಆಗೈತಂದ್ರ ನಾವೆಲ್ಲ ಹಿಂಗೆಲ್ಲ ಬರ್ತಿರ್ಲಿಲ್ಲ. ಇಷ್ಟು ಚಂದ ನೋಡ್ರಿ, ಎಲ್ಲ ಬರೀ ಕಲ್ಲು ಮಣ್ಣು ಇದ್ರಾಗಿಂದ ನಾವೆಲ್ಲ ಮನುಷ್ಯರಂಗ ಹುಟ್ಟಿ ಗಿಡ ಬಳ್ಳಿ ಹೂಗಳು ಪಕ್ಷಿಗಳು ಎಲ್ಲ ಆಗ್ತಿರ್ಲಿಲ್ಲ. ಪ್ರಕೃತಿ ಒಳಗೊಂದು ನಿಯಮಬದ್ಧವಾದ ಆ ನಿಯಮ ಏನಿರ್ತೈತಲ್ಲ ಅದಕ್ಕೆ ಏನಿರ್ತೈತಿ, ಕಾರಣ ಇರ್ತೈತಿ. ಸೊ ಬರೀ ಪ್ರಕೃತಿ ನಿಯಮ ಅಂದ್ಬಿಟ್ರೆ ಮುಗಿಯೋಂಗಿಲ್ಲ. ಹಂಗೆ ಯಾಕೈತ ಅದನ್ನ ಸ್ವಲ್ಪ ನಾವು ಅನಲೈಸ್ ಮಾಡಿ ನೋಡ್ಬೇಕು. ಅವಾಗಲೇ ನಾವು ಗಣಿತಜ್ಞರು ವಿಜ್ಞಾನಿಗಳು ಆಗೋದು. ಕರೆಕ್ಟ್ ಹೌದಿಲ್ಲ? ಓಕೆ, ನಾನ್ ಹೇಳ್ತೀನಿ ಒಂದು ಕಾರಣ ಇದಕ್ಕೆ. ನೀವೇನ್ ಹೇಳಿದ್ರಲ್ಲ, ಏನಂತ ನಡಕ ಗ್ಯಾಪ್ ಉಳಿಲಾರ್ದಂಗ ಇದನ್ನ ಮಾಡ್ಬೇಕು ಅಂತ. ಇಂತಹ ಶೇಪ್ಗಳಿಗೆ ನಾವೇನಂತ ಕರಿತೀವಿ, ಸ್ಪೇಸ್ ಫಿಲ್ಲಿಂಗ್ ಶೇಪ್ಸ್. ಸ್ಪೇಸ್ ಫಿಲ್ಲಿಂಗ್ ಶೇಪ್ಸ್ ಅಂದ್ರೆ ಏನು? ಸ್ಥಳಾವಕಾಶವನ್ನ ಭರ್ತಿ ಮಾಡು, ಪೂರ್ತಿಯಾಗಿ ಯಾವುದೇ ರೀತಿ ರಂಧ್ರಗಳನ್ನ ಬಿಡದೆ ಭರ್ತಿ ಮಾಡುವಂತ ಶೇಪ್ಸ್. ಟ್ರಯಾಂಗಲ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, ಹೆಕ್ಸಾಗನ್. ಸ್ಕ್ವೇರ್ ಅಂದ್ರೆ ಅದು ಒಂದು ಓಕೆ, ನಾನು ಅದಕ್ಕೆ ಆಮೇಲೆ ಬರ್ತೀನಿ. ಸ್ಕ್ವೇರ್ ಅಂತ ನಾನು ಸೆಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ರೆಕ್ಟಾಂಗಲ್ ಅಂತ ಹೇಳ್ಬಿಟ್ರೆ ಮುಗೀತು. ಯಾಕಂದ್ರೆ ಎವ್ರಿ ಸ್ಕ್ವೇರ್ ಇಸ್ ಅ ರೆಕ್ಟಾಂಗಲ್. ಪ್ರತಿ ಚೌಕನು ಒಂದು ಆಯತ. ಪ್ರತಿ ಆಯತ ಒಂದು ಚೌಕ ಅಲ್ಲ, ನೆನಪಿರ್ಲಿ. ಪ್ರತಿ ಆಯತ ಒಂದು ಚೌಕ ಅಲ್ಲ, ಅದ್ರ ಪ್ರತಿ ಚೌಕ ಏನು? ಒಂದು ಆಯತ. ಇದು ಸ್ವಲ್ಪ ಕಲ್ಬರ್ ಕನ್ಫ್ಯೂಸ್ ಆಗ್ಬೋದು. ಏನ್ರಿ ಸರ್ ಹಿಂಗ್ ಹೇಳಾಕತ್ತೀರಿ ಸರ್, ಚೌಕಕ್ಕೆ ಆಯತ ಅನ್ನಕತ್ತೀರಿ ಅಂತೇಳಿ. ನಾನು ಆಮೇಲೆ ಬರ್ತೀನಿ ಇದಕ್ಕೆ. ಓಕೆ, ನಾನು ಹೇಳಿದ್ ಕರೆಕ್ಟ್ ಐತಿ. ಪ್ರತಿ ಚೌಕನು ಒಂದು ಆಯತ. ಆಯತ. ಅದ್ರ ಪ್ರತಿ ಆಯತ ಏನಲ್ಲ, ಆಪಲ್ ಏನು ಒಂದು ಹಣ್ಣು. ಅದ್ರ ಪ್ರತಿ ಹಣ್ಣು ಒಂದು ಆಪಲ್ ಆಗಿರ್ತೈತೇನು? ಪ್ರತಿ ವಿದ್ಯಾರ್ಥಿ ಒಬ್ಬ ಮನುಷ್ಯ, ಅದ್ರ ಪ್ರತಿ ಮನುಷ್ಯ ವಿದ್ಯಾರ್ಥಿ ಆಗಿರ್ತಾನೇನು? ಅದೇ ರೀತಿ ಪ್ರತಿಯೊಂದು ಚೌಕ ಒಂದು ಆಯತ, ಆದ್ರೆ ಪ್ರತಿ ಆಯತ ಒಂದು ಚೌಕ ಅಲ್ಲ. ನಾನೀಗ ಆಯತ ಆಯತ ಅಂತ ಹೇಳ್ಬಿಟ್ರೆ ಮುಗೀತು, ಚೌಕ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಮನುಷ್ಯ ಅಂತ ಹೇಳ್ಬಿಟ್ರೆ ಎಲ್ಲಾ ಮನುಷ್ಯರಿಗೂ ಇಲ್ಲಿ ಪ್ರವೇಶ ಇದೆ ಅಂತ ಹೇಳಿದ್ರೆ, ಮತ್ತು ವಿದ್ಯಾರ್ಥಿಗಳಿಗೆ ಸೆಪರೇಟ್ ಆಗಿ ಪ್ರವೇಶ ಇದೆ ಅಂತ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ಅದಕ್ಕಾಗಿ ನಾನೇನ್ ಹೇಳಾಕ್ತೇನೆ ಇಲ್ಲಿ ನೋಡ್ರಿ, ಏನ್ ಹೇಳಾಕ್ತೀನಿ, ಯಾವ್ಯಾವ ಶೇಪ್ ಕೊಡಾಕ್ತೇನಿ. ರೆಕ್ಟಾಂಗಲ್ ಅಂದ್ರೆ ಆಯತ, ತ್ರಿಭುಜ, ಮತ್ತೆ ಷಡ್ಭುಜಾಕೃತಿ ಅಂದ್ರೆ ಹೆಕ್ಸಾಗನ್. ಇವಕ್ಕ ಸ್ಪೇಸ್ ಫಿಲ್ಲಿಂಗ್ ಕರ್ವ್ಸ್, ಸ್ಪೇಸ್ ಫಿಲ್ಲಿಂಗ್ ಶೇಪ್ಸ್ ಅಂತ ಕರಿತೀವಿ ನಾವು. ಇವುಗಳಲ್ಲಿ ಈಗ ಈ ಮಾಡ್ಬೇಕಾತಂದ್ರ ಜೇನಿಗೆ ಏನ್ ಹತ್ತೈತಿ, ಮೇಣ ಹತ್ತೈತಿ. ಮೇಣ, ಈ ಮೇಣ ಅದೇನ್ ಮಾಡ್ತೈತಿ, ಸ್ರವಿಸ್ತೈತಿ. ಅದು ತನ್ನ ದೇಹದಿಂದಲೇ ಏನ್ ಮಾಡ್ತೈತಿ, ಮೇಣವನ್ನ ಏನ್ ಮಾಡ್ಬೇಕದು, ಸ್ರವಿಸ್ಬೇಕು. ಆ ಸ್ರವಿಸ್ಬೇಕಾದ್ರ ಮೇಣವನ್ನ ಎಷ್ಟು ಸ್ರವಿಸ್ತೈತೋ ಅಷ್ಟು ಅದಕ್ಕೆ ಏನಾಗ್ತೈತಿ, ಅದಕ್ಕೆ ಶ್ರಮ ಹತ್ತೈತಿ. ಅದು ಅದು ಅಷ್ಟೊಂದು ಆಹಾರವನ್ನ ಏನ್ ಮಾಡ್ಬೇಕಾಗ್ತೈತಿ, ತಿನ್ಬೇಕಾಗ್ತೈತಿ, ಅಷ್ಟು ಮೇಣವನ್ನ ಸ್ರವಿಸಬೇಕಾತಂದ್ರ. ಸೊ ಅದರ ಗುರಿ ಏನಪ್ಪಾ ಅಂತಂದ್ರೆ, ಪ್ರತಿ ಕೋಣೆ ಏನಾಗಿರ್ಬೇಕು, ಅದರ ವಿಸ್ತಾರ ಜಾಸ್ತಿ ಆಗಿರ್ಬೇಕು. ಕೋಣೆ ವಿಸ್ತಾರ ಜಾಸ್ತಿ ಆಗಿರ್ಬೇಕು. ಅದು ಗಟ್ಟಿಯಾಗಿರ್ಬೇಕು, ಸ್ಟೇಬಲ್ ಆಗಿರ್ಬೇಕು. ಮತ್ತೆ ಅದರ ಗೋಡೆಯ ಪರಿಧಿ ಏನಾಗಿರ್ಬೇಕು, ಎಷ್ಟಾಕೈತಿ ಅಷ್ಟು ಚಿಕ್ಕದಿ ಇರ್ಬೇಕು. ಅಂದ್ರೆ ಅಷ್ಟೇ ಪರಿಧಿಗೆ ನನಗೆ ಜಾಸ್ತಿ ವಿಸ್ತೀರ್ಣ ಸಿಗ್ಬೇಕು. ಒಂದೇ ಪರಿಧಿ ಲೆಂತ್ ಅಷ್ಟೇ. ಫಾರ್ ಎಕ್ಸಾಂಪಲ್, ನಿಮಗೆ ಪರಿಧಿ ನಾನು 4 ಸೆಂಟಿಮೀಟರ್ ಅಂತ ಕೊಟ್ಟಿನಿ. 4 ಸೆಂಟಿಮೀಟರ್ ಒಂದು ದಾರ ಕೊಟ್ಟಿದ್ದೆ ನಾನು ನಿಮಗೆ, 4 ಸೆಂಟಿಮೀಟರ್. ಅದನ್ನ ಪರಿಧಿಯಾಗಿ ಉಪಯೋಗಿಸ್ಕೊಂಡು ನೀವು ಏನೋ ಒಂದು ಮಾಡ್ಬೇಕು, ಯಾವ್ದೋ ಒಂದು ಶೇಪ್ ಅನ್ನ. ಆ ಶೇಪ್ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಏನ್ ಸಿಗ್ಬೇಕು, ಏರಿಯಾ ಸಿಗ್ಬೇಕು. ಮ್ಯಾಕ್ಸಿಮಮ್ ಏರಿಯಾ ಸಿಗ್ಬೇಕು ನಿಮ್ಗೆ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಇದನ್ನೇ ಕ್ವಶನ್ ಹೆಂಗ್ ಹೇಳ್ಬೋದು ಅಂದ್ರೆ, ಒಬ್ಬ ರಾಜ ಅದಾನ ಅಂತ ತಿಳ್ಕೊರಿ. ಆ ರಾಜ ಏನ್ ಕೊಟ್ಟಿದ್ದ, ನಿಮ್ಗೊಂದು ಒಂದು ಹಗ್ಗ ಕೊಟ್ಟಿದ್ದಾನೆ. ಈ ಹಗ್ಗವನ್ನು ನೀನು ಯಾವ್ದಾದ್ರು ಒಂದು ಶೇಪ್ನಾಗ ಹಾಕ್ಬೇಕು. ಶೇಪ್ನಾಗ ಹಾಕ್ಬೇಕು, ಯಾವ್ದೋ ಒಂದು 2 ಆಯಾಮಗಳ ಆಕೃತಿಯ ಶೇಪ್ ನಲ್ಲಿ ಗ್ರೌಂಡ್ ಮೇಲೆ ಹಾಕ್ಬೇಕು. ಆ ಹಾಕಿದ ಎಷ್ಟು ಜಾಗ ಹಾಕೈತಲ್ಲ ಒಳಗಿನ ಜಾಗ, ಅದೆಲ್ಲ ನಿಂದಪ್ಪ ಜಾಗ ಅಂತ ಯಾರೋ ಒಬ್ಬನು ರಾಜ ಹೇಳಿದಾನೆ ನಿಮ್ಗೆ. ಆವಾಗ ನೀವು ಆ ಹಗ್ಗವನ್ನ ಯಾವುದೇ ಶೇಪ್ನಾಗ ಹಾಕಿದ್ರು ನಿಮ್ಗೆ ಅಷ್ಟೇ ಜಾಗ ಸಿಗ್ತೈತೋ, ಏನ್ ಬೇರೆ ಬೇರೆ ಸಿಗ್ತೈತೋ ಜಾಗ?
ಬೇರೆ ಕೊಟ್ಟಿದ್ದ ನಿಮಗ ಸುಮಾರು ಲೆಟರ್ ಈಗ ಒಂದು ತಗೊಂಡ್ ನಾವು ಏನಂತ 16 ಮೀಟರ್ದಷ್ಟು ವೈರ್ ಕೊಟ್ಟಿದ್ದ ನಿಮ್ಗೆ 16 ಮೀಟರ್ದಷ್ಟು ಒಂದು ಹಗ್ಗ ಕೊಟ್ಟಿದ್ದಾನೆ ಉದ್ದಂದು. ಅದನ್ನ ಏನ್ ಮಾಡಂದ ನಾನು ಅದನ್ನ ಯಾವ್ದೋ ಒಂದು ಶೇಪ್ನಾಗ ಹಾಕೋಡ್ರಿ, ಆ ಒಳಗೆ ಎಷ್ಟು ಜಾಗ ಬರ್ತೈತ್ಲ ಅದ್ ನೀವು ಹಾಕಿದಾಗ ಶೇಪ್ ಹಾಕಿದಾಗ ಅದ್ರ ಒಳಗಿನ ಜಾಗ ಎಲ್ಲ ನಿಮ್ದ ಅಂತ ಹೇಳಿದ ನಾನು. ಆ ಜಾಗ ಬಹಳ ಚಲೋ ಐತಿ, ನಿಮಗ್ ಬಹಳಷ್ಟು ಜಾಗ ಬೇಕು. ಒಬ್ಬರು ಏನ್ಬೋದು ಹಗ್ಗ 16 ಮೀಟರ್ದ ಐತಿ ಹಂಗಾರೆ ಹಾಕಪ್ಪ ಜಾಗ ಅಷ್ಟೇ ಸಿಗ್ತೈತಿ ಅನ್ಬೋದು. ನೋಡೋಣ ಅಷ್ಟೇ ಜಾಗ ಸಿಗ್ತೈತೋ ಏನ್ ಬೇರೆ ಬೇರೆ ಜಾಗ ಸಿಗ್ತೈತೋ, ಬೇರೆ ಬೇರೆ ನಾವು ಏನಾದ್ರು ಜಾಣ್ಮೆಯಿಂದ ಹಾಕಿದ್ರೆ ನಮ್ಗೆ ಜಾಸ್ತಿ ಜಾಗ ಸಿಗ್ತೈತೋ ನೋಡೋಣ. ಕೆಲವೊಬ್ರಂದ್ರಿ ಅಷ್ಟೇ ಸಿಗ್ತೈತಂತೆ, ಕೆಲವೊಬ್ರಂದ್ರಿ ಬೇರೆ ಬೇರೆ ಸಿಗ್ತೈತಿ. ಈಗ ಮಜಾ ನೋಡ್ರಿ ಈಗ ಒಂದು. ಓಕೆ ಸ್ಲೈಡ್ ಕಾಣಾಕ್ತೈತಿ ನಿಮ್ಗ? ಓಕೆ, ಇಲ್ಲಿ ನಾನು ಅದನ್ನ ಒಂದು ಆ ಹಗ್ಗವನ್ನ ಆಯತಾಕಾರದ ರೂಪದಲ್ಲಿ ಹಾಕಿದ್ದೇನೆ. ಈಗ ಇದ್ರದ್ದು ಒಟ್ಟಾರೆ ಸುತ್ತಳತೆ ಎಷ್ಟಾಕೈತಿ ನೋಡ್ರಿ, 16 ಮೀಟರ್ ಹಗ್ಗವನ್ನ ಹಿಂಗ ಹಾಕಿದ್ದೇನೆ. ಹಿಂಗ ಹಾಕಬಹುದು ನಾನು. ಓಕೆ, ಬೇಡ ಇನ್ನೊಬ್ರು ಏನ್ ಮಾಡ್ಬೋದು, ಈಗ ಇನ್ನೊಬ್ರು ಏನ್ ಮಾಡ್ಬೋದು, ಓಕೆ ಹಿಂಗೂ ಹಾಕ್ಬೋದು ನೋಡ್ರಿ. ಇಲ್ಲಿ 5 ಮೀಟರ್ ಉದ್ದ 3 ಮೀಟರ್ ಅಗಲ ಇರುವಂತಹ ಒಂದು ಆಯತವನ್ನು ಹಾಕಿದ್ವಿ. ಇಲ್ಲೂ ಎಷ್ಟಾದ್ ನೋಡ್ರಿ, 5 3 8 8 8 16, ಇಲ್ಲೂ 16. ಆಮೇಲೆ ಇಲ್ಲ ನಾನೊಂದು ಚೌಕಾಕೃತಿಯಲ್ಲಿ ಹಾಕ್ಬೋದು 4 ಮೀಟರ್ 4 ಮೀಟರ್ ಅಂದ್ರೆ 4 4 4 4, ಇಲ್ಲೂ ಸಹಿತ 16 ಮೀಟರ್ ಆಯ್ತು. ಓಕೆ, ಇವ್ ಎರಡು ಉದಾಹರಣೆ ತಗೊಳ್ರಿ. ಈಗ 3 ಮತ್ತು 5 ಮೀಟರ್ ಉದ್ದ 3 ಮೀಟರ್ ಅಗಲ ಒಬ್ಬನ ಹಿಂಗ ಹಾಕಿದಾನ. ಈಗ ನಾವ್ ಹೆಸರು ತಗೊಂಡ, ನಿಮ್ದ ಹೆಸರು ತಗೊಂಡ, ಈಗ ನಿಮ್ದು ಈಗ ಹಂಗ ಹೆಸರು ತಗೋತೇನೆ ನಾನು, ಇಲ್ಲೇ ಹೆಸರು ತಗೋತೇನೆ. ಈಗ ಜಾಹ್ನವಿ ಮತ್ತ ಪ್ರಕಾಶ್. ಈಗ ಪ್ರಕಾಶ್ ಹೆಂಗ್ ಹಾಕಿದಾನು 5 ಮೀಟರ್ ಮತ್ತ 3 ಮೀಟರ್, ಈಗ ಚೌಕ ಐತ್ಲ 5 ಮೀಟರ್ ಉದ್ದ 3 ಮೀಟರ್ ಆಗಲ್ಲ ಹಿಂಗ ಹಾಕಿದಾನು. ಜಾಹ್ನವಿ ಹೆಂಗ್ ಹಾಕಿದಾಳು 4 ಮೀಟರ್ ಎಲ್ಲಾ ಬಾಹುಗಳಿರುವಂತ ಚೌಕದ ಗತೆ ಹಾಕಿದ. ಜಾಗ ಇಬ್ಬರಿಗೂ ಅಷ್ಟೇ ಸಿಗ್ತೈತೆ ನೋಡ್ರಿ. ಜಾಹ್ನವಿಗೆ ಹೆಚ್ಚಿಗೆ ಜಾಗ ಸಿಗ್ತೈತೋ ಪ್ರಕಾಶಿಗೆ ಹೆಚ್ಚಿಗೆ ಜಾಗ ಸಿಗ್ತೈತೋ? ವೆರಿ ಗುಡ್, ಇಬ್ಬರಿಗೂ ಅಷ್ಟೇ ಸಿಗ್ತೈತೆ ಅನ್ನೋದು ಯಾರು ಹೇಳಾಕತ್ತೈತಿ? ವೆರಿ ಗುಡ್, ಯಾರು ಹೇಳಿದ್ರಿ? ಇಬ್ಬರಿಗೆ ಅಷ್ಟೇ ಯಾರು ಹೇಳಿದ್ರಿ? ಅದ್ ಹೆಸರು ಹೇಳ್ರಿ ನಿಮ್ಗೆ. ನಿಮಿಷ, ಈಗ ಏನ್ ಮಾಡ್ತೇನೆ ನಾನು, ಎಲ್ಲಾ ಹ್ಯಾಂಡ್ ಲೋವರ್ ಮಾಡ್ತೇನೆ. ಈಗ ನಾನು ನನಗ ಏನ್ ಬೇಕೀಗ, ಈಗ ಇವ್ ಎರಡೂದ್ರೊಳಗನು ನೋಡ್ರಿ ನೀವು ಯಾಕಂದ್ರೆ ಸುತ್ತ ಅಳತಿ ಎಷ್ಟೈತಿ 16 ಮೀಟರ್ನ ಐತಿ. 16 ಮೀಟರ್ ಹಗ್ಗದ್ಲೇನೆ ಇವ್ ಎರಡು ಆಕೃತಿಗಳನ್ನ ಮಾಡಿದ್ದೇನೆ, ಹೌದೋ ಇಲ್ಲೋ ನೋಡ್ರಿ. ಸುತ್ತ ಅಳತಿ 16 ಮೀಟರ್ ಹೌದೋ ಇಲ್ಲೋ ನೋಡ್ರಿ. ಹಾ, ಆವಾಗ ಪಟಕ್ನ ನಿಮಗೆ ಏನ್ ಅನಸ್ತೈತಿ, ಸುತ್ತಳತಿ 16 ಮೀಟರ್ ಐತಿ ಅಂದ್ಕೊಳ್ಳಿ ಒಳಗಿನ ಜಾಗ ಅಷ್ಟ ಐತಿ ಅಂತ ನಿಮಗ ಅನಸ್ತೈತಿ. ಬೇರೆ ಬೇರೆ ಐತ್ರಿ ಅನ್ನಕತ್ತೀರಿ, ಹೌದು. ಬಟ್ ನನಗ್ ನೀವು ಕನ್ವಿನ್ಸ್ ಮಾಡ್ಬೇಕಲ್ಲ, ನೀವು ಅದ್ ಜಾಗ ಹೆಚ್ಚ ಕಡಿಮೆ ಐತಿ ಅಂತ ನೀವು ಕನ್ವಿನ್ಸ್ ಮಾಡ್ಬೇಕು. ಸುಮ್ನೆ ಒಂದು ವಿಸ್ತೀರ್ಣ ಐತಂತ ವಿಸ್ತೀರ್ಣ ಶಬ್ದವನ್ನ ಬಳಸಿಬಿಟ್ರ, ಉದ್ದ ಗುಂಡ್ಲೆ ಅಗಲ ಮಾಡಿ ನೀವು ಏನೋ ಒಂದು ಮಾಡಿಬಿಟ್ರೆ ಒಪ್ಪಬೇಕಲ್ಲ ಅವ್ರೆಲ್ಲಾರು. ಅದು ಕರೆಕ್ಟ್ ಹೆಚ್ಚ ಕಡಿಮೆ ಐತಂತ ಹೆಂಗ ಗೊತ್ತ? ಅದಕ್ಕೆ ನಾ ಏನ್ ಮಾಡ್ತೇನೆ, ಈಗ ಎಲ್ಲಾರು ಮ್ಯೂಟ್ ಮಾಡ್ರಿ, ಅದಕ್ಕೆ ಎಲ್ಲಾರು ಮ್ಯೂಟ್ ಮಾಡ್ರಿ. ಈಗ ನೋಡ್ರಿ, ಅದಕ್ಕೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಈ ವಿಸ್ತೀರ್ಣ ಮೊದಲ ಅಳಿಯೋರ್ ಹೆಂಗ, ಅದಕ್ಕೊಂದ್ ಏನಾದ್ರು ಒಂದು ಮೂಲಮಾನ ಬೇಕೋ ಬೇಡೋ, ಒಂದ್ ಮೀಟರ್ ಪಟ್ಟಿ ಇರ್ತೈತಲ್ಲ ಅಂತದೊಂದು ಮೂಲಮಾನ ಬೇಕೋ ಬೇಡೋ? ಇಲ್ಲಿ ಅಳ್ಯಾಕ್ ಬರ್ತೈತಿ ವಿಸ್ತೀರ್ಣ, ಒಳಗಿನ ಜಾಗ ಮೀಟರ್ನಾಗ ಅಳ್ಯಾಕ್ ಬರ್ತೈತಿ? ಕೆಲವೊಬ್ರು ಮಾಡಿದಾರೆ ಪ್ರತಿಭಾ ಪೋಷಕ ಪರೀಕ್ಷೆದೊಳಗ ವಿಸ್ತೀರ್ಣವನ್ನ ಮೀಟರ್ದಾಗ ಬರ್ದಾರು. ವಿಸ್ತೀರ್ಣವನ್ನ ಯಾವತ್ತು ಮೀಟರ್ದಾಗ ಅಳ್ಯಾಕ್ ಬರುದಿಲ್ಲ, ಒಳಗಡೆ ಜಾಗ ಐತಲ್ಲ ಅದು ಹರವಾಗೈತದ, ಅಗಲಾಗೈತದ. ಅದನ್ನ ಏನ್ ಮಾಡಕ್ ಬರಂಗಿಲ್ಲ, ದಾರ ಹೆಂಗ್ ಅಳಿತಾರಲ್ಲ ಅಥವಾ ರಿಬ್ಬನ್ ಅಳಿತಾರಲ್ಲ ಹಂಗ ಉದ್ದ ಪಟ್ಟಿಗತೆ ಅಳ್ಯಾಕ್ ಬರಂಗಿಲ್ಲ. ಅದಕ್ಕೆ ಏನ್ ಬೇಕು? ಒಂದು ಸ್ಕ್ವೇರ್ ಬೇಕು. ಉದಾಹರಣೆಗೆ ನಾನು ನಿಮ್ಗೆ ತೋರಿಸ್ತೇನೆ. ನಿಮ್ಗ ಈಗ ನೋಡ್ರಿ, ನಿಮ್ಗ ಈಗ ಬೇರೆ ಬೇರೆ ಅಳ್ಯಾಕ, ಉದ್ದ ಅಳ್ಯಾಕ ನಮ್ಗ ಏನ್ ಬೇಕು? ಮೀಟರ್, ಸೆಂಟಿಮೀಟರ್ ಹಿಂಗ ಉದ್ದ ಪಟ್ಟಿ ಬೇಕು. ದ್ರವ್ಯರಾಶಿ ಅಳ್ಯಾಕ, ತೂಕ ಅಳ್ಯಾಕ ಕಿಲೋಗ್ರಾಮ್ ಅಂತದು ಬೇಕು. ಟೈಮ್ ಅಳ್ಯಾಕ ಸೆಕೆಂಡ್ ಬೇಕು. ಈ ಜಾಗ ಅಳ್ಯಾಕ ನಮಗ್ ಏನ್ ಬೇಕಪ್ಪ ಅಂತಂದ್ರ ಏನ್ ಬೇಕು ನಮಗ? ಒಂದ್ ಇಲ್ಲೇ ನೋಡಿ, ಇದು ಕಾಣಾಕ್ತೈತಿ. ಇದು ಹಳದಿ ಚೌಕ ಐತಲ್ಲ, 1 ಮೀಟರ್ ಉದ್ದ 1 ಮೀಟರ್ ಅಗಲ.
ಇದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ಏನಂತ ಕರಿತೀವಿ ನಾವು, ಒಂದು ಚದರ ಮೀಟರ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಚದರ ಮೀಟರ್. ಈಗ ಇದು ಏನಪ್ಪಾ, ಇದೊಂದು ಮೂಲಮಾನ. ಇದು ಮೂಲಮಾನ ಇಲ್ಲಿ ಕೆಳಗೆ ತೋರಿಸಿ ನೋಡ್ರಿ. ಕೆಲವು ನಿಮ್ಗೆ ಗೊತ್ತಿದ್ದು ಮೂಲಮಾನ ಕೆಳಗೆ ತೋರಿಸಿ ನೋಡ್ರಿ. ಏನು ಕಿಲೋಗ್ರಾಮ್ ಕಲ್ ಐತಿ, ಕಿಲೋದ ಕಲ್ ಐತಿ, ಲೀಟರ್ದ ಒಂದು ಮಾಪ್ ಐತಿ, ಹೌದಲ್ಲ? ಲೀಟರ್ದ ಒಂದು ಮಾಪ್ ಐತಿ, ಕಿಲೋಗ್ರಾಮದ ಕಲ್ ಐತಿ. ಹಂಗ ಒಂದು ಮೀಟರ್ ಹೆಂಗಿರ್ತೈತಿ, ನಿಮ್ಗೆ ನೋಡಿದಾರೆ ಎಲ್ಲಾರು ಅರಿವಿ ಅಂಗಡಿಯಾಗ ಒಂದು ಉದ್ದ ಪಟ್ಟಿ ಇರ್ತೈತಿ, 1 ಮೀಟರ್ ಪಟ್ಟಿ. ಅದು ಒಂದು ಮೂಲಮಾನ. ಹಂಗ ಜಾಗ ಅಳ್ಯಾಕ ಯಾವ್ದು ಮೂಲಮಾನ? ಇಲ್ಲ ಐತ್ಲ, ಇದು ಕಾಣತೈತಿ, ಟೈಲ್ ಐತ್ಲ, ಇದೊಂದು ಟೈಲ್ ಐತ್ಲ, 1 ಮೀಟರ್ 1 ಮೀಟರ್. ಇದು ಜಾಗ ಅಳ್ಯಾಕ ಮೂಲಮಾನ. ಈಗ ನೋಡೋಣ, ಈಗ ಇಂಥವ್ ಎಷ್ಟು ಕುಂಡಿರ್ತಾವ ಇದ್ರಾಗ. ಓಕೆ, ಇಲ್ಲಿ ಬರೋಣ ಈಗ. ಇದಷ್ಟೇ ಯಾಕೆ, ಇನ್ನೊಂದು ಸ್ವಲ್ಪ ನೋಡೋಣ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, 7 ಮೀಟರ್ ಉದ್ದ, 1 ಮೀಟರ್ ಆಗಲ್ಲ. ಇಲ್ಲೂ ಸುತ್ತಳತೆ ಎಷ್ಟೈತಿ ನೋಡ್ರಿ, ಇಲ್ಲೂ 16 ಮೀಟರ್. 6 ಮತ್ತು 2 ಇದ್ದಾಗ ನೋಡ್ರಿ, 6 + 2 8, 8 2 16. ಇದು 16 ಮೀಟರ್. ಹಿಂಗೂ ಮಾಡ್ಕೋಬಹುದಾಗಿತ್ತು. 5 3 ಹಿಂಗೂ ಮಾಡ್ಕೋಬಹುದಾಗಿತ್ತು. 4 4 ಹಿಂಗೂ ಮಾಡ್ಕೋಬಹುದಾಗಿತ್ತು. ಇವೆಲ್ಲಾ ಆಕೃತಿಗಳ ಸುತ್ತಳತೆ ನೋಡಿದ್ರೆ ಎಷ್ಟೈತಿ, 16 ಮೀಟರ್ನ. ಅದ್ರ ಒಳಗಿನ ಜಾಗ ಏನಾಗ್ತದೆ ನೋಡೋಣ ಈಗ. ಇದ್ರಲ್ಲೇ ಅಳಿಯೋಣಿಗ. ಈ ಚದರ ಮೀಟರ್ ಐತ್ಲ ಚೌಕ, ಇದ್ರಲ್ಲೇ ಅಳಿಯೋಣಿಗ. ಈಗ ನೋಡ್ರಿ, ಇಂತಾವು ಇದ್ರಾಗ ಎಷ್ಟು ಕುಂಡಿರ್ತಾವ ನೋಡ್ರಿ. ಒಂದೇ ಆಕೃತಿ ಒಳಗೆ ಇಂಥ ಚೌಕಗಳು ಎಷ್ಟು ಕುಂಡಿರ್ತಾವು ನೋಡ್ರಿ. ಒಂದೊಂದು ಸಾಲಾಗಿ ಇಟ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ, ನನ್ ಮೌಸ್ ಕಾಣಾಕ್ತೈತಿ ನಿಮಗ? ಮೌಸ್ ಕಾಣಾಕ್ತೈತಿ? ಇಲ್ಲಿ 1 ಹಿಂಗ್ 2 3 ಹಿಂಗ್ ಬಾಜುಕ್ ಇಟ್ಕೊಂತ ಹೋದ್ರೆ ಒಂದು ಸಾಲಿನಾಗ ಇಟ್ಕೊಂತ ಹೋದ್ರೆ ಎಷ್ಟು ಕುಂಡಿರ್ತಾವ ಇಂತ 1 ಮೀಟರ್ದು? 1 ಸಾಲ್ ಹಾಕಿನಂದ್ರ ಪೂರ್ತಿ ಮುಗಿಲಿಲ್ಲ. ಇಂತ ಮತ್ ಒಂದ್ರ ಕೆಳಗೆ ಇನ್ನೊಂದ್ ಸಾಲ್ ಮಾಡ್ಬೋದು, ಮತ್ತೊಂದ್ ಸಾಲ್ ಮಾಡ್ಬೋದು. ಒಟ್ಟಾರೆ ಎಷ್ಟು ಸಾಲ್ ಆಗ್ತದೆ? 15 3 ಅಂದ್ರ 15 ಇಂತಾವ್ ಕುಂಡಿರ್ತಾವ. ಇಲ್ಲಿ ಎಷ್ಟ್ ಆಗ್ತಾವ ನೋಡೋಣ ಈಗ. 1 ಸಾಲಿನಾಗ ಎಷ್ಟು ಕುಂಡಿರ್ತಾವ? 16. ಓಕೆ, ಈಗ ಹಗ್ಗ ಇಲ್ಲಿ ಎಷ್ಟು ಉಪಯೋಗಿಸಿದ್ರು? ಮೊದಲನೇದ್ರಾಗ ಹಗ್ಗ ಎಷ್ಟು ಉಪಯೋಗಿಸಿದ್ರು? ಪೂರಾ 16 ಮೀಟರ್ ಉಪಯೋಗಿಸಿದ್ರು ಇಲ್ಲೋ? 14 ಮೀಟರ್. ಮತ್ತು 1ನೇದ್ರಾಗ ಜಾಗ ಸಿಕ್ತು ಹೆಚ್ಚಿಗೆ, 2ನೇದ್ರಾಗ ಜಾಗ ಸಿಕ್ತು ಹೆಚ್ಚಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ಸಹಿತ ನೋಡ್ರಿ 7 ಮೀಟರ್ 1 ಮೀಟರ್. ಇಲ್ಲಿ ಹಗ್ಗ ಎಷ್ಟು ಉಪಯೋಗಿಸಿದಾರು? ಆದ್ರ ಇಲ್ಲಿ ಎಷ್ಟು ಕುಂಡಿರ್ತಾವ ನೋಡ್ರಿ. ಇಲ್ಲಿ ಎಷ್ಟು ಕುಂಡಿರ್ತಾವ? ಇಲ್ಲಿ ನೋಡಿ, ಎಷ್ಟು ಕುಂಡಿರ್ತಾವ? 1 2 3 4 5 6 7 ಮುಗಿತ್ ಕೆಲಸ. ಅದ ಇಲ್ಲೇ 1 2 3 15 1 2 3 1 2 3 1 2 3 1 2 3 ಎಷ್ಟು ಕುಂತು ಈಗ? 15. ಈಗ ಎಷ್ಟು ಮಂದಿ? 30 ಮಂದಿ ಹೇಳಿದ್ರಿ, 31 ಮಂದಿ ಹೇಳಿದ್ರಿ. ಏನಂತ ಹೇಳಿದ್ರಿ? 31 ಮಂದಿ? ಎಲ್ಲಾ ಸಮ ಇರ್ತೈತಿ. ಈಗ ಆ 31 ಮಂದಿ ಒಳಗೆ ಇನ್ನ ಯಾರಿಗಾರ ಡೌಟ್ ಉಳ್ದೈತೇನು? ಇವು ಸಮ ಆಯ್ತು, ಜಾಗ ಹೆಚ್ಚು ಕಡಿಮೆ ಅದಾವ ಜಾಗ ಅಂತ ಹೇಳಿ. ಅದಕ್ಕ ಇಲ್ಲಿ ಏನ್ ಬರ್ತೇನೆ ನೋಡ್ರಿ ಮ್ಯಾಲ, ಈಕ್ವಲ್ ಪೆರಿಮೀಟರ್ is not equal to area. ಪೆರಿಮೀಟರ್ ಅಂದ್ರೆ ಕನ್ನಡದೊಳಗ ಸುತ್ತಳತೆ. ಸುತ್ತಳತೆ 2 ಆಕೃತಿಗಳದ್ದು ಸಮ ಇತ್ತಂತಂದ್ರ ಏನ್ ಅರ್ಥ ಅಲ್ಲ? ಸಮ ಇರ್ತಾವಂತ ಅಲ್ಲ. ಈಗ ಜೇನು ನೊಣ ಏನ್ ಮಾಡಾಕತೈತಿ? ಜೇನು ನೊಣಕ್ಕೆ ಏನ್ ಬೇಕಾಗೈತಿ? ಜೇನು ನೊಣ ಬೇಕಾಗೈತಿ ಪೆರಿಮೀಟರ್ ಅಷ್ಟು ಕಡಿಮೆ ಇಡ್ಬೇಕು. ಮ್ಯೂಟ್ ಮಾಡ್ರಿ, ಎಲ್ಲ ಮ್ಯೂಟ್ ಮಾಡ್ರಿ, ಇಕೋ ಆಗತೈತಿ. ಜೇನು ನೊಣ ಏನ್ ಮಾಡಾಕತೈತಿ? ಜೇನು ನೊಣಕ್ ಬರೋಣ. ಇದನ್ನೆಲ್ಲ ನಾನು ಆಮೇಲೆ ಹೇಳ್ಬೇಕಾಗಿತ್ತು. ಇವತ್ತನ ಕ್ಲಾಸ್ ಅಲ್ಲಿ ನೀವೆಲ್ಲ ಹೇಳಕ್ ಚಾಲು ಮಾಡಿದ್ದೇನೆ. ಇದನ್ನೆಲ್ಲ ಸ್ವಲ್ಪ ಆಮೇಲೆ ನಾನು ಬರ್ತಿದ್ದೆ. ನಾರ್ಮಲಿ ಬಹಳ ಫಾಸ್ಟ್ ಇದ್ದಾರೆ ನೀವು ಎಲ್ಲರೂ. ಅದಕ್ಕಾಗಿ ಲಘುನ ಬರ್ಬೇಕಾದ್ ನಾನು. ಈಗ ಜೇನು ನೊಣಕ್ ಬರೋಣ. ಈಗ ಜೇನು ನೊಣ ಏನೇನ್ ಮಾಡೋದಕ್ಕೆ ನೋಡೋಣ. ಈಗ ಜೇನು ನೊಣ ಬಾಳ ಕೆಲಸ ಮಾಡಾಕತೈತಿ, ಲೆಕ್ಕ ಬಾಳ ಆಗತ್ತೈತಿ. ಹೌದ್ರಿ. ಈಗ ಈ ಜೇನು ನೊಣ ಏನ್ ಇದ್ರದ್ದು ಉದ್ದೇಶ ಏನಪ್ಪಾ? ಅದು ಭಾರತದ ಇರುವತಕ, ಸೌತ್ ಅಮೆರಿಕಾದ ಇರುವತಕ, ಆಫ್ರಿಕಾ ಜೇನು ನೊಣ ಇರೋದು. ಅದ್ರದ್ದು ಉದ್ದೇಶ ಏನಪ್ಪಾ? ಅದ್ರ ಉದ್ದೇಶ ಏನು? ಒಂದೇದೇನು ಜಾಗ ವೇಸ್ಟ್ ಆಗ್ಬಾರ್ದು. ಬಟ್
ಈ ಜೇನ್ನೊಣ ಏನ್ ಬಯಸ್ತೈತಿಪ್ಪ, ಅದು ಒಂದು ಜಾಗ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ತೀರಿ ನೀವು. ನಡಕ್ ಅದಕ್ಕೆ ಏನ್ ಬೇಡ, ಸರ್ಕಲ್ ಬೇಡ. ಅದಕ್ಕೇನ್ ಬೇಕು, ತ್ರಿಭುಜ ನಡೀತಿತ್ತು, ಆಯತ ನಡೀತಿತ್ತು, ಷಡ್ಭುಜ ನಡೀತಿತ್ತು. ಆದ್ರೆ ಅದ್ ಏನ್ ಬಯಸ್ತೈತಪ್ಪ ಅಂದ್ರೆ ಈ ಗ್ವಾಡಿ ಕಟ್ತೈತಲ್ಲ ಮ್ಯಾಣದ್ಲೆ, ಅದ್ ಎಷ್ಟ್ ಆಕೈತೆ ಅಷ್ಟು ಕಡಿಮೆ ಇರ್ಬೇಕು, ಜಾಗ ಮಾತ್ರ ಜಾಸ್ತಿ ಸಿಗ್ಬೇಕು. ಜಾಗ ಮಾತ್ರ ಏನಾಗ್ಬೇಕು, ಜಾಸ್ತಿ ಸಿಗ್ಬೇಕು. ಅಂದ್ರೆ ಇದೇ ಹೇಳಿದ್ನಲ್ಲ, ರಾಜ ಹಗ್ಗ ಕೊಟ್ಟಿದ್ ಹೇಳಿದ್ನಲ್ಲ, ಹಗ್ಗ ಅಷ್ಟೇ ಬಳಸಿರ್ಬೇಕು, ಜಾಗ ಏನಾಗಿರ್ಬೇಕು, ಜಾಸ್ತಿ ಸಿಕ್ಕಿರ್ಬೇಕು. ಅಲ್ಲಿ ಎಲ್ಲಿ ಜಾಗ ಸಿಕ್ತು ನಮಗೆ ಜಾಸ್ತಿ, ಅಗದಿ ಹೆಚ್ಚಿಗೆ ಜಾಗ ಎಲ್ಲಿ ಸಿಕ್ತು? ಯಾಕಂದ್ರ 7/1 ಬರ್ಕೊಡ್ರಿ ಎಲ್ಲಾರು. 7/1 7 ಇದ್ದಾಗ ಎಷ್ಟ್ ಸಿಕ್ಕಿತ್ತು ನಮಗ ವಿಸ್ತೀರ್ಣ? ಎಷ್ಟ್ ಚೌಕಗಳು ಕುಂತಿದ್ದು? ಕೇವಲ 7 ಚದರ ಮೀಟರ್ಗಳಷ್ಟು ಮಾತ್ರ ಸಿಕ್ಕಿತ್ತು. ಹೌದಾ ಇಲ್ಲ? 6/2 ಇದ್ದಾಗ 6 ಮೀಟರ್ ಉದ್ದ 2 ಮೀಟರ್ ಆಗಲ್ಲ, ಹಿಂಗಿದ್ದಾಗ ಎಷ್ಟ್ ಸಿಕ್ಕಿತ್ತು? 12 ಚದರ ಮೀಟರ್ಗಳಷ್ಟು ಮಾತ್ರ ಜಾಗ ಸಿಕ್ಕಿತ್ತು. ಹೌದು? ಆಮೇಲೆ 5 ಮತ್ತು 3 ಇದ್ದಾಗ, 5 ಮತ್ತು 3 ಇದ್ದಾಗ ಎಷ್ಟು ಸಿಕ್ಕಿತ್ತು ನಮಗ? 15. ಹಾ. ಇನ್ನೊಂದು ಉದ್ದ ಪಟ್ಟಿಕತೆನೂ ಇಷ್ಟ ಮಾಡ್ಕೋಬಹುದಾಗಿತ್ತು. ಹೌದು, ಇಷ್ಟ ಮಾಡ್ಕೋಬಹುದಾಗಿತ್ತು. ಆಮೇಲೆ 4 ಚೌಕ ಮಾಡ್ತೀವಿ ಕೊನೆಗೆ. ಅವಾಗ ಎಷ್ಟು ಸಿಕ್ಕಿತ್ತು ನಮಗ್ ಜಾಗ? 16. ಈಗ ನಾನು ಕ್ವಶನ್ ಕೇಳ್ತೇನೆ. ಈಗ 16 ಮೀಟರ್ ಜಾಗ ಕೊಟ್ಟಿದ್ದಾನ ರಾಜ, ನೀವು ಯಾವ ಶೇಪ್ ಮಾಡ್ತೀರಿ ಹೇಳ್ರಿ ನೋಡು. ನಿಮ್ಗೆ ಅಗದಿ ಜಾಗ ಹೆಚ್ಚಿಗೆ ಬೇಕು, ಯಾವ ಶೇಪ್ ಮಾಡ್ತೀರಿ? ಚೌಕ ವರ್ಗ. ಚಾಟ್ ಅಲ್ಲಿ ಟೈಪ್ ಮಾಡ್ರಿ ಯಾರ್ಯಾರು ಏನ್ ಮಾಡ್ತೀರಿ ಅಂತ ನೋಡೋಣ. ಚಾಟ್ ಅಲ್ಲಿ ಚಾಟ್ದಾಗ ಬರೀರಿ ಏನ್ ಮಾಡ್ತೀರಿ ನೀವು. 16 ಮೀಟರ್ ಹಗ್ಗ ಕೊಟ್ಟೇನಿ, ನಿಮಗ ಮ್ಯಾಕ್ಸಿಮಮ್ ಜಾಗ ನಿಮಗ್ ಬೇಕು. ಯಾಕಂದ್ರೆ ಬಹಳ ಫಲವತ್ತಾದ ಜಾಗ ಐತಿ. ಅದಕ್ಕೆ ನಿಮ್ಗೆ ಹೊಲ ಮಾಡಾಕ ಬರ್ತೈತಿ, ಅಥವಾ ನಿಮ್ಗೇನೋ ಮನಿ ಕಟ್ಟಾಕ್ ಬರ್ತೈತಿ, ಬಂಗ್ಲೋ ಕಟ್ಟಾಕ್ ಬರ್ತೈತಿ, ಏನೋ ಸ್ಕೂಲ್ ಕಟ್ಟಾಕ್ ಬರ್ತೈತಿ. ನಿಮ್ಗೆ ಜಾಗ ಮ್ಯಾಕ್ಸಿಮಮ್ ಬೇಕು. ಏನ್ ಮಾಡೋರವ? ರಾಜ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ, 16 ಮೀಟರ್ ಹಗ್ಗ ಕೊಟ್ಟಿದ್ದಾನು. ಹೆಂಗ್ ಹಾಕೋತಾರೆ ಹಾಕೋ. ಇಲ್ಲಿ ಚಾಟ್ ಹೆಂಗ್ ಮಾಡೋದ? ಚಾಟ್ ಅಲ್ಲಿ ಕೆಳಗಡೆ ನಿಂಗ ಚಾಟ್ ಒಂದು ಇದು ಸಿಗ್ತೈತೆ ನೋಡಿ. ಅಲ್ಲಿ ಬಟ್ ಕಾಣಿಸ್ತೈತಿ ನಿಮಗ. 3 ಡಾಟ್ ಮೇಲೆ ಕ್ಲಿಕ್ ಮಾಡುದ್ರಿ. ಹಾ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಚಾಟ್ ಅಲ್ಲಿ ನೋಡು ಬರ್ತಿದ್ದಾನಲ್ಲ ಚಾಟ್. ಯಾಕಂದ್ರೆ ನಾನು ಲ್ಯಾಪ್ಟಾಪ್ ಮೇಲೆ ಯೂಸ್ ಮಾಡತ್ತೀನಿ, ನಿಮ್ ಮೊಬೈಲ್ ನಾಗ ಯೂಸ್ ಮಾಡ್ತೀನಿ. ಕಾಲ್ ಮೆಸೇಜಸ್ ಅಥವಾ ಕಾಲ್ ಮೆಸೇಜ್ ಎಲ್ಲಾರು ಚೌಕನ್ ಹಾಕತ್ತೀರಿ. ಟ್ರಯಾಂಗಲ್ ಅಂದ್ರಿ ಯಾರೋ ಒಬ್ರು. ಟ್ರಯಾಂಗಲ್ ಆದ್ರೆ ಹೆಚ್ಚಿಗೆ ಬರೋದಿಲ್ಲ ಸಾಗರ್. ಈಗ ನೀವು ನೋಡಿ, ನಿಮ್ಗೆ ಐಡಿಯಾ ಬರ್ತೈತಿ ಯಾವಾಗ ಹೆಚ್ಚಿಗೆ ಬರ್ತೈತಿ. ರಾಜ ಇದೇ ಆಕೃತಿ ಅಂತ ಹೇಳಿಲ್ಲ. ಯಾರಾದ್ರೂ ನೋಡೋಣ, ಸ್ವಲ್ಪ ಯೋಚನೆ ಮಾಡ್ರಿ. ಈಗ ಫಾಸ್ಟ್ ಆಗಿ ಆನ್ಸರ್ ಕೊಡೋ ಬದ್ಲಿ ಒಂದ್ ಸ್ವಲ್ಪ ಈಗ ಎಲ್ಲಾರು ಸ್ವಲ್ಪ ಸ್ಟಾಪ್ ಮಾಡ್ರಿ ಟೈಪ್ ಮಾಡೋದು. ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡ್ರಿ ಇದ್ರ ಬಗ್ಗೆ. ಇದನ್ನ ನಾನು ನಿಮಗ್ ಕಲಿಸ್ಬೇಕು. ಸ್ವಲ್ಪ ಸ್ಕೂಲ್ನಾಗ ಇದು ನಾರ್ಮಲಿ ಹೇಳಿರಂಗಿಲ್ಲ. ಸ್ವಲ್ಪ ಯೋಚನೆ ಮಾಡ್ರಿ. ಷಡ್ಭುಜಾಕೃತಿ ಯಾಕ ಅಲ್ಲಿ ಜೇನುಗಳು ಮಾಡಕತ್ತ ಅಂದ್ಕೊಳ್ಳಿ ಕಾಪಿ ಮಾಡಕತ್ತಾರ ನೀವು? ಅದ್ರದ್ದು ಐಡಿಯಾ ಇಲ್ಲ? ಇಲ್ರಿ ಸರಿ, ಅದನ್ನ ಲೆಕ್ಕ ಮಾಡ್ರಿ. 2 6 ಸತಿ ತಗೊಂಡ್ರಿ. ಹಾ, ಯಾರು? ಬಸಪ್ಪ ಏನೋ ಇಂಟ್ರೆಸ್ಟಿಂಗ್ ಇದೆ. ಏನ್ ಹೆಸರು ನಿಂದ? ಯಾಕಂದ್ರೆ ನಿಮ್ ತಂದೆಯವ್ರು ಲಾಗಿನ್ ಆಗಿದೆ, ನೀವು ನಂಗೆ ಗೊತ್ತಿಲ್ಲ ನಿಮ್ಮ ಹೆಸರಿನ. ಕನ್ನವರ್, CANNAV, ಕನ್ವರ್. ಏನ್ ಹೆಸರು ನಿಂದ? ಸ್ವಲ್ಪ ಎಲ್ಲಾರು ಯೋಚನೆ ಮಾಡ್ರಿ. ನಾ ಹೇಳುದಿಲ್ಲ. ಎಲ್ಲಾರು ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಹಗ್ಗ ಕೊಟ್ಟಿದ್ದಾನೆ 16 ಮೀಟರ್ದು ರಾಜ. ಅದನ್ನ ನೀವು ಹಾಕೋಬೇಕು. ಯಾವಾಗ ನೋಡ್ ಸ್ವಲ್ಪ ಯಾವಾಗ ಹೆಚ್ಚಿಗೆ ಹಾಕೋತ ಹೋಗ್ತೈತಿ ನೋಡ್ರಿ. ಅದು ಮೊದಲ 7/1 ಹಾಕಿದಾಗ ಉದ್ದಕ ಪಟ್ಟಿಗತೆ ಹಾಕಿದಾಗ ಕಡಿಮೆ ಸಿಕ್ತು.
5/3 ಹಾಕಿದಾಗ ಇನ್ನೂ ಜಾಸ್ತಿ ಸಿಕ್ತು, 4/4 ಹಾಕಿದಾಗ ಇನ್ನೂ ಜಾಸ್ತಿ ಸಿಕ್ತು. ಅಂದ್ರೆ ನಿಮ್ಗೆ ಯಾವಾಗ ಜಾಸ್ತಿ ಸಿಗ್ತೈತಿ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಅದು ಒಂದು 16 ಮೀಟರ್ ಹಗ್ಗ ಕೊಟ್ಟಿದ್ದಾನು. ಆ ಹಗ್ಗವನ್ನ ನೀವು ಯಾವುದೇ ಬೇಕಾದ ಶೇಪ್ನಾಗ ಹಾಕೋಬಹುದು. ಆ ಹಾಕೊಂಡ್ರ ಆ ಒಳಗಿಂದ ಏನ್ ಜಾಗ ಬರ್ತೈತಲ್ಲ ಅದೆಲ್ಲಾ ನಿಮ್ದ ಅಂತ ಹೇಳಿದಾನು ರಾಜ. ಈಗ ನಮಗ್ ಗೊತ್ತಾಯ್ತು ಏನಂತ, ಹೆಂಗ್ ಬೇಕಾದಂಗ ಹಾಕಿರ ನಮಗ ಸೇಮ್ ಜಾಗ ಸಿಗುದಿಲ್ಲ ಅಂತ. ಜಾಣ್ಮೆಯಿಂದ ನಾವ್ ಏನ್ ಹಾಕೋಬಹುದು, 4x4 ಚೌಕವಾಗಿ ಹಾಕೋಬಹುದು. ಅವಾಗ ನಮ್ಗೆ ಎಷ್ಟು ಜಾಗ ಸಿಗತೈತಿ? 16 ಚದರ ಮೀಟರ್ ಸಿಗತೈತಿ. ಕ್ವಶನ್ ಏನಂದ್ರ, ನಾ ಇದಕ್ಕಿಂತನೂ ಏನಾದ್ರೂ ಜಾಣತನವನ್ನು ಉಪಯೋಗಿಸಿ ಇನ್ನೂ ಹೆಚ್ಚಿನ ಜಾಗವನ್ನ ಪಡಿಬಹುದೇನು? ನಾನು ಹಿಂಗ್ ಪಡಿಬೇಕಾದ್ರೆ ಏನ್ ಮಾಡಿದ್ನಿ, ಉದ್ದ ಆಯತದಿಂದ ಏನ್ ಮಾಡ್ಕೊಂತ ಹೋದ್ನಿ, ಎಲ್ಲಾ ಸೈಡ್ಗಳನ್ನು ಸೇಮ್ ಮಾಡ್ಕೊಂತ ಹೋದ್ನಿ ನೋಡ್ರಿ. ಸ್ವಲ್ಪ ಎಲ್ಲಾ ಸೇಮ್ ಆದ ಕೂಡಲೇ ನನಗೇನ್ ಸಿಕ್ತು, ಸ್ವಲ್ಪ ಜಾಸ್ತಿ ಸಿಗ್ತಾ ಹೋಯ್ತು. ಇನ್ನ ನಾ ಏನ್ ಮಾಡ್ಬೋದು ಅದನ್ನ? ವೃತ್ತ. ಹಾ ಬಂತು ನೋಡ್ರಿ. ಈಗ ಚೈತ್ರ ಹೇಳಿದ್ಲ ಅವಾಗ್ಲೇ, ಚೈತ್ರ ಅಲ್ಲ ಇಲ್ರಿ ಶುಭಂ. ಮೊದಲು ಯಾರು ಫಸ್ಟ್ ಹೇಳಿದ್ರಲ್ಲ ಬಸಪ್ಪ ಅಂತ ಹೇಳಿ, ಯಾರು? ಇಲ್ಲಿ ID ತೋರ್ಸಾಕ್ತೈತಿ ಬಸಪ್ಪ ಕನ್ವರ್ ಅಂತ ಹೇಳಿ. ಆಮೇಲೆ ಅಯಾಜ್ ಇಬ್ರು ಹೇಳಿದಿರಿ. ಸ್ವಲ್ಪ ಯೋಚನೆ ಮಾಡ್ರಿ. ನಾ ಇದ್ರೆ ಏನ್ ಹಾಕ್ತಿದ್ವಿ ಗೊತ್ತೈತಿ? ಸರ್ಕಲ್ ಹಾಕ್ಬಿಡ್ತಿದ್ನಿ ಅದ್ರಲ್ಲಿ. ಈಗ ಹೋಮ್ವರ್ಕ್ ಏನಪ್ಪಾ ಅಂತಂದ್ರ, ನಾ ಹಿಂಗ ಸರ್ಕಲ್ ಹಾಕಿದಾಗ ನನಗೆ 16 ಚದರ ಮೀಟರ್ಕ್ಕಿಂತ ಹೆಚ್ಚಿಗೆ ಜಾಗ ಸಿಗ್ತೈತೋ ಏನ್ ಕಡಿಮೆ ಸಿಗ್ತೈತೋ, ಎಷ್ಟು ಸಿಗ್ತೈತಿ? ಹೆಚ್ಚಿಗೆ ಸಿಗ್ತೈತ್ರಿ. ಬರೀ ಹೆಚ್ಚಿಗೆ ಸಿಗ್ತೈತಿ ಅಂದ್ರೆ ನಾ ಒಪ್ಪು ಮನುಷ್ಯ ಅಲ್ಲ. ಎಷ್ಟು ಸಿಗ್ತೈತಿ ಅದು ಬೇಕು ನನಗ. ಮತ್ತ ಅದನ್ನ ನೀವು ತೋರ್ಸವ್ರ ಹೆಂಗ್ ನಂಗೆ? ಈಗ ನಾನು ಆಯತದೊಳಗೆ, ನಾನು ಚೌಕದೊಳಗೆ ಏನ್ ಮಾಡಿದ್ನಿ, ಸಣ್ಣ ಚೌಕ್ ಕುಂಡ್ರಿಸಿ ಎಷ್ಟು ಸಿಗ್ತಾವು ಅಂತ ತೋರ್ಸಿದ್ನಿ. ಸರ್ಕಲ್ದಾಗ ಹೆಂಗ್ ಕುಂಡ್ರಸವ್ರ ನೀವು? ಚದರ ಮೀಟರ್ಗಳನ್ನ ಕುಣ್ಸಾಕ್ ಬರ್ತೈತಿ? ಇಲ್ರಿ. ಯಾಕೆ ಬರುದಿಲ್ಲ? ಯಾಕೆ ಬರುದಿಲ್ಲ? ಜಾಗ ಉಳಿತೈತ್ರಿ ಮಧ್ಯದಲ್ರಿ. ಜಾಗ ಹೋಯ್ತೈತ್ರಿ. ಮಧ್ಯದಾಗ ಜಾಗ ಉಳಿದಿಲ್ಲ. ಅವೇನಾಗ್ತಾವ? ಮೂಲಿಗಳು ಏನಾಗ್ತಾವ? ಹಾ, ಹಂಗಾರ ವೃತ್ತದ ವಿಸ್ತೀರ್ಣ ನಮಗ ತಕ್ಕೊಳಕ ಬರಂಗಿಲ್ಲ. ವೃತ್ತಕ್ಕೆ ವಿಸ್ತೀರ್ಣ ಇರುದನ ಇಲ್ಲ. ಹಂಗಾರ ವೃತ್ತದೊಳಗ ಜಾಗ ಇರುದನ ಇಲ್ಲ. ವೃತ್ತಕ್ಕೆ ಪೇಂಟ್ ಕೊಡಾಕ ಕಳ್ಸಿದ್ರೆ ವೃತ್ತಕ್ಕೆ ಪುಕಟ್ನ ಪೇಂಟರ್ ಪೇಂಟ್ ಮಾಡಿ ಹೋಗ್ತಾನು ಇಲ್ರಿ. ಅಥವಾ ವೃತ್ತಾಕಾರದ ಹೊಲಗಳು ಇರ್ತಾವಲ್ಲ, ಅವ್ನ ಪುಕಟ್ದಾಗ ಕೊಡ್ತಾರ ನಮಗ. ಏನ್ ಜಾಗ ಏನ್ ಬಿಡ್ರಿ, ಅದಕ್ಕ ನಮ್ಗ ಅಳ್ಯಾಕ ಬರಂಗಿಲ್ರಿ ಅಂತ ಹೇಳಿ. ಇಲ್ರಿ. ಮತ್ತ ಹಂಗಾದ್ರ ವೃತ್ತದ ಜಾಗ ಅಳಿಯೋದ್ ಹೆಂಗಂತಾರ? ಚೌಕಗೊಂಡ್ ಕುಂಡ್ರಿಸಿ ಒಂದ್ರ ಬಾಜುಕ ಸಾಲ ಕುಂಡ್ರಿಸಿ ಅಳ್ಯಾಕ ಬರುದಿಲ್ಲ ಚದರ ಮೀಟರ್ಗಳನ್ನ. ಮತ್ ಏನ್ ಮಾಡೋದು ಹಂಗಾರ? ನಾವು ವಿಸ್ತೀರ್ಣದ ಮುಖಾಂತರ ಅದರಿಂದ ಬಾಹುಗಳು ಕಂಡು ಹಿಡಿದ್ರಿ ಅಥವಾ ವೃತ್ತದ ತ್ರಿಜ್ಯ ಕಂಡು ಹಿಡಿದ್ರಿ? ಅಲ್ಲೋ, ಒಳಗಿನ ಜಾಗ ನನಗ್ ವಿಸ್ತೀರ್ಣ ಬೇಕಾಗಿತ್ತು. ಈಗ ನಾವ್ ವಿಸ್ತೀರ್ಣ ಇದ್ಯಾಗ ಹೆಂಗ್ ಕಂಡು ಹಿಡ್ಕೊಂಡಿವಿ? ಆಯತದೊಳಗ ಹೆಂಗ್ ಕಂಡು ಹಿಡ್ಕೊಂಡು ಹೇಳ್ರಿ? ಆಯತದ ವಿಸ್ತೀರ್ಣ ಹೆಂಗ್ ಕಂಡು ಹಿಡ್ಕೊಂಡಿ ನಾವು? ಸಣ್ಣ ಚೌಕೊಂಡ್ ಟೈಲ್ಸ್ ಗೊಂಡ್ ಕುಂಡ್ರಿಸ್ಕೊಂತ ಹೋದ್ವಿ. ಚದರ ಮೀಟರ್ಗಳು ಎಷ್ಟು ಕುಂಡಿರ್ತಾವ ಅದನ್ನ ನೋಡ್ಕೊಂತ ಹೋದ್ವಿ. ನೋಡ್ರಿ ಇಲ್ಲೋ, ಒಂದೊಂದ್ ಚದರ ಮೀಟರ್ಗಳು ಎಷ್ಟು ಕುಂಡಿರ್ತಾವ ನೋಡ್ರಿ ಇಲ್ಲೋ? ಅವಾಗ ನಮ್ಗೆ ಎಷ್ಟು ಸಿಗ್ತದ? ಉದ್ದ ಗುಣಾಕಾರ ಅಗಲ ಸಿಕ್ತು ಇಲ್ಲ ಅವಾಗ ಅದು? ಹಾ, ಯಾಕ ಒಂದೊಂದ್ ಸಾಲಿನಾಗ ಎಷ್ಟು ಕುಂಡಿರ್ತಾವ? ಉದ್ದದಷ್ಟು ಕುಂಡಿರ್ತಾವ. ಅಂತಾವ್ ಎಷ್ಟು ಸಾಲ್ ಕುಂಡಿರ್ತಾವ? ಅಗಲದಷ್ಟು ಕುಂಡಿರ್ತಾವ. ಅಗಲ ಎಷ್ಟು ಇರ್ತಲ್ಲ ಅಷ್ಟು. ಸೊ ಈಗ ಸರ್ಕಲ್ ಏನ್ ಮಾಡವ್ರ ನೀವು ಹಂಗಿದ್ರ? ಓಕೆ, ಸೊ ನೀವು ಸರ್ಕಲ್ ಏನೋ ಸೂತ್ರ ಕಲಿತೇರಿ, ಏನಂತ? πr² ಅಂತ. πr². ಬಟ್ ಈ πr² ಬಂತ ಎಲ್ಲಿಂದ? ಹೌದು ಇಲ್ವೋ? ಹೆಂಗ್ ಬಂತು? ಒಪ್ಪಬೇಕು ಯಾಕದನ್ನ ಪೇಂಟರ್? ಅವ್ನ್ ಬೇರೆ ಹೇಳ್ಬೋದು 2πr² ದಷ್ಟು ರೊಕ್ಕ ಕೊಡ್ರಿ ಅಂತ ಹೇಳಿ. ಓಕೆ, ಸೊ ಈಗ ನೀವ್ ಏನ್ ಮಾಡ್ಬೇಕು? ಸರ್ಕಲ್ದೊಳಗ ಖರೆಖರನೆ ಹೆಚ್ಚಿಗೆ ವಿಸ್ತೀರ್ಣ ಸಿಗ್ತೈತೋ ಏನ್ ಇಲ್ಲೋ? ನಮಗ 16 ಮೀಟರ್ದ ಹಗ್ಗ ನಾನು ಸರ್ಕಲ್ ರೂಪದಾಗ ಹಾಕಿದ್ರೆ ಸಿಗ್ತೈತೋ ಇಲ್ಲೋ? ಸಿಗ್ತೈತಿ. ಈಗ ಜಸ್ಟ್ ನಾ ಇಷ್ಟೇ ಹೇಳ್ತೀನಿ, ಇವತ್ತಿನ ಕ್ಲಾಸ್ ಮುಗಿಸೋಣ ಅಂತ. ಸೊ ಇಷ್ಟೇ ಹೇಳ್ತೇನೆ ನಿಮ್ಗ, ಅದ್ ನೀವು ಯೋಚನೆ ಮಾಡ್ಕೊಂಬರ್ರಿ ಹೋಮ್ವರ್ಕ್ ನಿಮ್ಗ.
ಹೆಚ್ಚಿಗೆ ಸಿಗ್ತೈತೋ ಇಲ್ಲೋ ನಿಮ್ಗೆ ಐಡಿಯಾ ಐತಿ ಸಿಗ್ತೈತೆ ಅನಿಸ್ತೈತಿ ಎಲ್ಲರಿಗೂ ಸರ್ಕಲ್ ಮಾಡಿದ್ರೆ ಹೆಚ್ಚಿಗೆ ಸಿಗ್ತೈತೆ ಅಂತ ಸಿಗ್ತೈತ್ರಿ. ಹಾ ಚೌಕದಕ್ಕಿಂತ ನೀವು ಸಪೋಸ್ ಅದನ್ನ ಷಡ್ಭುಜ ಆಕೃತಿ ಮಾಡಿದ್ರೆ ಇನ್ನಷ್ಟು ಹೆಚ್ಚಿಗೆ ಸಿಗ್ತೈತಿ. ಷಡ್ಭುಜ ಆಕೃತಿಯಿಂದ ಅಷ್ಟಭುಜ ಆಕೃತಿ ಮಾಡ್ಕೊಂಡ್ರೆ ಅಷ್ಟೇ 16 ಮೀಟರ್ ಇನ್ನೂ ಹೆಚ್ಚಿಗೆ ಸಿಗ್ತೈತಿ. ಅಷ್ಟಭುಜಾಕೃತಿಗಿಂತ ದಶಭುಜಾಕೃತಿ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ಸಿಗ್ತೈತಿ. ದಶಭುಜಾಕೃತಿಗಿಂತ ನಿಮ್ಗ 20 ಭುಜಗಳ ಆಕೃತಿಯನ್ನು ಮಾಡ್ಕೊಂಡ್ರೆ ಅಷ್ಟೇ ಒಂದೇ ಸಮ 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 ಬಾಹು ಇದು ಇನ್ನೂ ಹೆಚ್ಚಿಗೆ ಸಿಗ್ತೈತಿ. ಹಂಗ 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 ಮಾಡ್ಕೊಂಡ್ ಬಾಹುಗಳನ್ನ ಹೆಚ್ಚು ಹೋದ್ರೆ ಏನ್ ಸಿಗ್ತೈತಿ ಕೊನೆಗೆ ಯಾವ ಆಕೃತಿ ಸಿಗ್ತೈತಿ? ಸರ್ಕಲ್ ಸರ್ಕಲ್ ಸಿಗ್ತೈತಿ. ಆವಾಗ ನಿಮ್ಗ ಅತ್ಯಂತ ಹೆಚ್ಚಿನ ವಿಸ್ತೀರ್ಣ ಸಿಗ್ತೈತಿ. ಆದ್ರೆ ಅದಕ್ಕಾಗಿ ಆಕ್ಚುಲಿ ಏನ್ ಮಾಡಕತ್ತಿದ್ದು ಜೇನುಗಳು ಟ್ರೈ ಮಾಡಕತ್ತಿದ್ದು ಮೊದಲು ಅದನ್ನ ಸರ್ಕಲ್ ಮಾಡಕಂತ. ಬಟ್ ಸರ್ಕಲ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತೈತಿ. ಏನ್ ಆಗ್ತೈತಿ? ಸರ್ಕಲ್ ಮಾಡಿದ್ರೆ ಅವಕ್ಕೆ ಏನ್ ಸಿಗ್ತೈತಿ? ಮ್ಯಾಣ ಕಡಿಮೆ ಉಪಯೋಗ ಆಕೈತಿ, ಜಾಗ ಹೆಚ್ಚಿಗೆ ಸಿಗ್ತೈತಿ. ಹಗ್ಗ ಕಡಿಮೆ ಉಪಯೋಗ ಆಕೈತಿ, ಹೊರಗಿನ ಜಾಗ ಜಾಸ್ತಿ ಸಿಗ್ತೈತಿ. ಆದ್ರ ಪ್ರಾಬ್ಲಮ್ ಏನಾಗ್ತೈತಿ? ನಡಕ ಗ್ಯಾಪ್ ಉಳಿತೈತಿ. ಹಾ ಸ್ಪೇಸ್ ಫಿಲ್ಲಿಂಗ್ ಆಗುದಿಲ್ಲ. ಸೊ ಸ್ಪೇಸ್ ಫಿಲ್ಲಿಂಗು ಆಗ್ಬೇಕು. ಆಮೇಲೆ ಕಡಿಮೆ ಬಾಡಿಗೆ ಮ್ಯಾಕ್ಸಿಮಮ್ ಜಾಗ ಸಿಗ್ಬೇಕು. ಕಡಿಮೆ ಬೌಂಡ್ರಿ ಒಳಗ ಮ್ಯಾಕ್ಸಿಮಮ್ ಜಾಗ ಸಿಗ್ಬೇಕು. ಕಡಿಮೆ ಹಗ್ಗದೊಳಗ ನಮ್ಗೆ ಮ್ಯಾಕ್ಸಿಮಮ್ ಜಾಗ ಸಿಗ್ಬೇಕು. ಅಂದ್ರ ಯಾವ್ದ್ ಬೇಕದಕ್ಕ? ಹೆಕ್ಸಾಗನ್. ಹೆಕ್ಸಾಗನ್ಗೆ ಇನ್ನೂ ಕೆಲವು ಪ್ರಾಪರ್ಟಿಗಳು ಅದಾವು. ಸ್ಟೆಬಿಲಿಟಿ ಐತೆ ಅದಕ್ಕೆ, ಬಹಳಷ್ಟು ಸ್ಟೇಬಲ್ ಸ್ಟ್ರಕ್ಚರ್ ಇರ್ತದೆ. ಸ್ಟೆಬಿಲಿಟಿ ಬಗ್ಗೆ ನಾವು ಮಾತಾಡೋದಿಲ್ಲ, ಜಾಮೆಟ್ರಿಕಲ್ ಸ್ಟೆಬಿಲಿಟಿ ಸಿಗ್ತದೆ ಅದಕ್ಕೊಂದು. ಬಹಳಷ್ಟು ಕೆಲವೊಂದು ಗಣಿತದ ಅದಕ್ಕೆ ಒಂದು ಒಳ್ಳೆಯ ಲಕ್ಷಣಗಳದಾವ ಅದಕ್ಕೆ ಹೆಕ್ಸಾಗನ್ಗೆ. ಯಾವ ಹಾ ಕೇಳು. ಸರ್ಕಲ್ದಾಗ 20 ಸ್ಕ್ವೇರ್ ಮೀಟರ್ ಸಿಗ್ತೈತಿ. ಬರೋಬ್ಬರಿ 20 ಸಿಗುದಿಲ್ಲ, ಇನ್ನು ಹೆಚ್ಚಿಗೆ 20.27 ಸ್ಕ್ವೇರ್ ಮೀಟರ್. ಕರೆಕ್ಟ್. ಬಟ್ ಅವ್ನು ಕುಂಟಿಸ್ ನೋಡಿದೀನಿ, ನೀನು ಚೌಕ ಕುಂಟಿಸ್ ನೋಡಿದಿ? ಚೌಕಲ್ರಿ ಸರ್ಕಲ್ ಸ್ಕ್ವೇರ್ ತಗದೀನಿ. ಅಲ್ಲೋ ಸರ್ಕಲ್ದಾಗ ಮತ್ತೆ ಇಷ್ಟ ಕುಂಡಿರ್ತಾವ ಅಂತ ಹೆಂಗ್ ಗೊತ್ತಾಗ್ತದೆ? ಏರಿಯಾ ಕಂಡು ಹಿಡಿದೇನ್ರಿ. ಏರಿಯಾ ಹೆಂಗ್ ಕಂಡು ಹಿಡಿದ್ನಿ ಅದನ್ನ ಕೇಳಕತ್ತೇನೆ. ಪೈಆರ್ ಸ್ಕ್ವೇರ್ ನಮ್ಮಂಗಿಲ್ಲ. ಪೈಆರ್ ಸ್ಕ್ವೇರ್ ನಮ್ಮಂಗಿಲ್ಲ. ಇನ್ನ ಈಗ ಎಲ್ಲಾರು ನಂಬ್ತಾರೆ ನೀವು ಹೇಳ್ ಕೂಡಲೇ ಪೈಆರ್ ಸ್ಕ್ವೇರ್ ಅಂತ ಇಲ್ಲ. ಹಂಗ ಯಾಕೆ ನಂಬ್ತೀವಿ? ಇಲ್ರಿ ಸರ್, ನಾ ಹೇಳಿದ್ದೆ ಎಲ್ಲಾರು ನಂಬ್ರಿ. ಏನು ಚದರ ಮೀಟರ್ಗಳು ಎಷ್ಟು ಕುಂಡಿರ್ತಾವಲ್ಲ ಅಂತ ಹೇಳಿದಿಲ್ಲ. ಒಂದೊಂದ್ ಚದರ ಮೀಟರ್ ಮೂಲಮಾನ ಎಷ್ಟು ಕುಂಡಿರ್ತಾವ ಅಷ್ಟ. ಈಗ 1 ಕಿಲೋ ಕಲ್ ಅಂದ್ರೆ ಇಷ್ಟು ನಾವೆಲ್ಲಾರು ಒಪ್ಕೊಂಡಿದ್ದೀವಿ. ಇದು 1 ಕಿಲೋ ಕಲ್ಲ ಅಂತ 4 ಆದ್ರೆ 14 ಕಿಲೋ, 5 ಆದ್ರೆ 5 ಕಿಲೋ ಅಕ್ಕಿ. ಹಂಗ ನಾವೆಲ್ಲಾರು 1 ಮೀಟರ್ ಸರಿ ಒಂದೊಂದು ಮಾಪ್ ಮಾಡ್ಕೊಂಡಿದೀವಿ. ಅಂತ 2 ಆದ್ರೆ 2 ಮೀಟರ್, 3 ಆದ್ರೆ 3 ಮೀಟರ್, 4 ಆದ್ರೆ 4 ಮೀಟರ್. ಹಂಗ ಒಂದ್ ಚದರ ಮೀಟರ್ ಅಂದ್ರೆ 1 ಮೀಟರ್ದು ಒಂದು ಮೂಲಮಾನ. ಇದಕ್ಕೆ ನಾವು ಚದರ ಮೀಟರ್ ಅಂತ ಹೆಸರು ಕೊಟ್ಟಿರೋದು. ಅದಕ್ಕೆ ಅಂತಾವ್ ಎಷ್ಟು ಕುಂಡಿರ್ತಾವಲ್ಲ ಅಷ್ಟು ಚದರ ಮೀಟರ್ಗಳು. ಅಂತಾವ್ ಇಷ್ಟ ಕುಂಡಿರ್ತಾವ ಅಂತ ನಾ ಆಯತ್ದಾಗ ತೋರಿಸಿದ್ನಿ. ಉದ್ದ ಗುಂಡ್ಲೆ ಅಗಲದಷ್ಟ ಕುಂಡಿರ್ತಾವ ಅಂತ ತೋರಿಸಿದ್ನಿ. ಸರ್ಕಲ್ದಾಗ ಇಷ್ಟ ಕುಂಡಿರ್ತಾವ ಅಂತ ಹೆಂಗ್ ಕುಂಡಿಸ್ತಾವ್ರಿ? ಪೈಆರ್ ಸ್ಕ್ವೇರ್ ಅಷ್ಟು ಹೆಂಗ್ ಕಂಡಿದ್ರಿ ನೋಡ್ರಿ. ತ್ರಿಭುಜದೊಳಗ ಪಾದ ಗುಂಡ್ಲೆ ಎತ್ತರ ಭಾಗಲೆ 2 ಅವಷ್ಟೇ ಕುಂಡಿರ್ತಾವ ಅಂತ ಏನ್ ಗ್ಯಾರಂಟಿ? ಅವನ್ನೆಲ್ಲ ನೋಡೋಣ. ಸೊ ಇವೆಲ್ಲ ಏನ ನಿಮ್ಗೆ ಎದಕ್ಕೆ ಹೇಳಕತ್ತೀನಿ? ನೀವೆಲ್ಲ ಏನದಾವ ನೀವು ಫೌಂಡೇಶನ್ ಗಟ್ಟಿಲ್ಲ. ಇದು ಗೊತ್ತಿಲ್ಲ ಅಂತಂದ್ರೆ, ಈ ಫೌಂಡೇಶನ್ ಈ ತರ ಗಟ್ಟಿ ಇರ್ಲಿಲ್ಲ ಅಂದ್ರೆ ಏನಾಗ್ತದೆ? ನೀವು ನಾಳೆ ನೀಟಿಗೆ JEE ಹೋದ್ರ ಎಲ್ಲ ಅಳಿಗಾಡಕ್ ಚಲೋ ಆಗ್ಬಿಡ್ತೈತಿ. ಯಾಕಂದ್ರೆ ಅವರು ನಿಮ್ ಪುಸ್ತಕದಾಗಿನ ಪ್ರಶ್ನೆ ಕೇಳಂಗಿಲ್ಲ. ಬಿಲ್ಡಿಂಗ್ ಎಲ್ಲ ಅಳಿಗಾಡಕ್ ಚಲೋ ಆಗ್ತೈತಿ. ನಿಮ್ದು 10ನೇ ಮಟ್ಟ ದೊಡ್ಡ ಬಿಲ್ಡಿಂಗ್ ಮಾಡಿರ್ತಾರ, 625 ಮಜಲಿ ಬಿಲ್ಡಿಂಗ್ ಮಾಡಿರ್ತಾರೆ. ನಿಮ್ದು ಎಷ್ಟುದು? 625 ಮಜಲಿಗೆ 624 ಮಜಲಿ ಎಲ್ಲಾ ಕಟ್ಟಿರ್ತೀರಿ. ಆದ್ರೆ ಕಾಲೇಜ್ ಕೂತ್ಕೊಳ್ಳಿ ಏನಾಕತಿ? ಗ್ರೌಂಡ್ ಫ್ಲೋರ್ ಅಳಿಗಾಡಕ್ ಚಲೋ ಆಕತಿ. ಕೆಳಗಿಂದ ಕೆಳಗಿಂದ ಇರ್ತೈತ್ಲಾ ಫಸ್ಟ್ ಫ್ಲೋರ್. ಅವಾಗ 624 ನಾ 624 ಅದೇನಂತ ಅಲ್ಲೇ ಕುಂಡಿರ್ತೈತಿ ಅನ್ನೋದು. ಕೆಳಗಿಂದ ಅಳಿಗಾಡಕೈತಂದ್ರ ಪೂರಾ ಬೀಳ್ತೈತಿ ಬಿಲ್ಡಿಂಗ್. ಸೊ ಅದಕ್ಕಾಗಿ ನೋಡ್ರಿ, ಈಗ ನೋಡ್ರಿ ಎಷ್ಟು ಹೇಳಕ್ತಿದ್ರಿ ನೀವು. ಸುತ್ತಳತೆ ಸೇಮ್ ಇದ್ ಕೂಡಲೇ ವಿಸ್ತೀರ್ಣ ಸೇಮ್ ಅನ್ಕೊಳತಿದ್ರಿ ಅನ್ನತಿದ್ರಿ ಇಲ್ಲ ಅನ್ಸತಿತ್ತಿಲ್ಲ ನಿಮಗ್ ಹಂಗಂತ? ಸುತ್ತಳತೆ ಬ್ಯಾರೆ, ವಿಸ್ತೀರ್ಣ ಬ್ಯಾರೆ, ಅದು ಗೊತ್ತಾಯ್ತು. ವಿಸ್ತೀರ್ಣ ಅಳೆಯೋದ್ ಹೆಂಗ? ನಮಗೊಂದು ಮೂಲಮಾನ ಬೇಕು. ಮೀಟರ್ದಾಗ ಅಳ್ಯಾಕ್ ಬರಂಗಿಲ್ಲ, ಅದನ್ನ ಕಿಲೋದಾಗ ಅಳ್ಯಾಕ್ ಬರಂಗಿಲ್ಲ. ಅದನ್ನ ಅಂಗಡಿಗೆ ಹೋಗಿ ಹೇಳ್ತೀರಿ 1 ಮೀಟರ್ ಅಕ್ಕಿ ಕೊಡ್ರಿ ಅಂತ. ಅಂಗಡಿಗೆ ಹೋಗಿ 1 ಮೀಟರ್ ಅಕ್ಕಿ ಕೊಡ್ರಿ ಅಂತ ಏನೋ ಲೂಸ್ ಆಗೈತಿ ಅಂತ ತಿಳ್ಕೊತಾರ. ಹೌದಲ್ಲ? ಹಂಗ ಸಹಿತ ಜಾಗವನ್ನ ನೀವೇನ ಮಾಡಕ್ ಬರಂಗಿಲ್ಲ. 4 ಮೀಟರ್ ಜಾಗ ಕೊಡ್ರಿ ಅನ್ನಕ್ ಬರಂಗಿಲ್ಲ. ನಿಮ್ ಪಪ್ಪಾಗ ಮಮ್ಮಿಗೆ ಹೋಗಿ ಹೇಳು, ಏನ್ ಸಾಲಿಗೆ ಹೋಗ್ತೀವಿ 4 ಮೀಟರ್ ಜಾಗ ಹೆಂಗ್ ಕೊಡ್ತಾರು ಅಂತ ಕೇಳ್ತಾರ. ಜಾಗ 4 ಮೀಟರ್ ಕೊಡಾಕ್ ಬರ್ತೈತಿ? ಗುಂಟೆದಾಗ ಅಳಿತಾರು, ಎಕರೆದಾಗ ಅಳಿತಾರು, ಚದರ ಫುಟ್ದಾಗ ಅಳಿತಾರು, ಸ್ಕ್ವೇರ್ ಫುಟ್ದಾಗ, ಸ್ಕ್ವೇರ್ ಮೀಟರ್ದಾಗ ಅಳಿತಾರ. ಒಂದಕ್ಕೊಂದು ಕನ್ವರ್ಟ್ ಮಾಡ್ಬೋದು ನೀವು.
ಇವೆಲ್ಲ ತಕೊಂಬರಿ ಇದನ್ನ. ಒಂದ್ ಗುಂಟೆ ಅಂದ್ರೆ ಒಂದ್ ಎಕರೆ ಅಂದ್ರೆ ಎಷ್ಟು ಗುಂಟೆ? ಒಂದು ಗುಂಟೆ ಅಂದ್ರೆ ಎಷ್ಟ? 40 ಹಾ, 40 ಮತ್ತು ಒಂದು ಗುಂಟೆದಾಗ ಎಷ್ಟು ಚದರ ಮೀಟರ್ಗಳು? ಓಕೆ, ಅದಾತು, ಅದೆಲ್ಲರಿಗೂ ಗೊತ್ತೈತಿ ನಿಮ್ಗೆ. ಒಂದು ಗುಂಟೆದಾಗ ಎಷ್ಟು ಚದರ ಮೀಟರ್ ಆಗ್ತಾವ? 1600 ಮಾಡ್ಕೊಂಬರಿ ಬರೋಬರಿ. ಓಕೆ, ಒಂದು ಗುಂಟೆದಾಗ ಚದರ ಮೀಟರ್ಗಳು ಎಷ್ಟು ಆಗ್ತಾವ? ಮಾಡಕ್ ಬರ್ಬೇಕು ಬೇಡ? 1089 ರೀ. ಈಗ 1 ಕಿಲೋಮೀಟರ್ದಾಗ ಎಷ್ಟು ನೋಡಿ, ಪಟ ಉತ್ತರ ಕೊಡಕ್ ಹೋಗ್ಬೇಡ್ರಿ, ಆರಾಮಾಗಿ. 1 ಕಿಲೋಮೀಟರ್ದಾಗ ಎಷ್ಟು ಮೀಟರ್ ಹಾಕಾವ ಅಂತ ಹೇಳಕ್ ಬರ್ತಿತ್ತಿಲ್ಲ ನಮ್ಗೆ. ಅದೇ ರೀತಿಯಾಗಿ ನಾವು ಒಂದು ಟನ್ನಾಗ ಎಷ್ಟು ಕಿಲೋಗಳು ಆಗ್ತಾವ ಅಂತ ಹೇಳಕ್ ಬರ್ತೈತೆ ಇಲ್ಲೋ? 1 ಕಿಲೋದಾಗ ಎಷ್ಟು ಗ್ರಾಮ್ ಆಗ್ತಾವ ಹೇಳಕ್ ಬರ್ತೈತೆ ಇಲ್ಲೋ? ಸೊ ಸೇಮ್ ವೇ ಒಂದು ಯೂನಿಟ್, ಇವೆಲ್ಲಾ ಏನು ಉದ್ದದ ಮೂಲಮಾನಗಳನ್ನ ಒಂದರಿಂದ ಇನ್ನೊಂದಕ್ಕೆ ನಾನು ಪರಿವರ್ತನೆ ಮಾಡಬಹುದು. ಉದ್ದದ ಮೂಲಮಾನ ಹೋಗಿ ನಾನು ತೂಕದ ಮೂಲಮಾನ ಪರಿವರ್ತನೆ ಮಾಡಕ್ ಬರಂಗಿಲ್ಲ. 10 ಕಿಲೋದಾಗ ಎಷ್ಟು ಮೀಟರ್ ಹಾಕವ್ರಿ ಅಂದ್ರ ಧಾರವಾಡಕ್ ಹೋಗ್ರಿ ಅಂತಾರ. ಎಲ್ಲಿ ಹೋಗಂತಾರು? ಧಾರವಾಡಕ್ ಹೋಗ. ಧಾರವಾಡದೊಳಗ ಒಂದು ವಿಶೇಷವಾದ ಆಸ್ಪತ್ರೆ ಐತಿ, ಹೌದಲ್ಲ? ಅಲ್ಲಿ ಅದಕ್ಕೆ ಏನಂತಾರು ನೀವು 1 ಕಿಲೋದಾಗ ಅಥವಾ 10 ಕಿಲೋದಾಗ ಎಷ್ಟು ಮೀಟರ್ ಆಗ್ತಾವಂದ್ರ ಹೇಳಕ್ ಬರಂಗಿಲ್ಲ. ಅಥವಾ 1 ಲೀಟರ್ದಾಗ ಎಷ್ಟು ಸೆಕೆಂಡ್ ಆಗ್ತಾವಂದ್ರ ಹೇಳಕ್ ಬರಂಗಿಲ್ಲ. ಒಂದು ಸೆಕೆಂಡ್ದಾಗ ಎಷ್ಟು ಕಿಲೋ ಆಗ್ತಾವಂದ್ರ ಹೇಳಕ್ ಬರಂಗಿಲ್ಲ. ಹೇಳಕ್ ಬರ್ತೈತಿ. ಅದ ಹೇಳ್ಬೇಕು, ನಾ ಹೇಳಿದ್ನಲ್ಲ ಧಾರವಾಡಕ್ ಹೋಗ್ರಿ ಅಂತ ಹೇಳ್ಬೇಕಷ್ಟ, ಹೌದಲ್ಲ? ಸೊ ಅದು ಅಸಂಬದ್ಧವಾದದ್ದು, ಅರ್ಥಹೀನವಾದ ಪ್ರಶ್ನೆ ಆಗಿರ್ತದೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು? ಮೂಲಮಾನಗಳನ್ನ ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕು. ಬಹಳಷ್ಟು ಮಂದಿ ಮಾಡಿದಾರೆ. ನಾನು ಯಾಕೆ ಹೇಳಕತ್ತೇನೆ, ನಿಮ್ ಪ್ರತಿಭಾ ಪೋಷಕ ಪರೀಕ್ಷೆ ಒಳಗ್ ಸಿಗ್ತದೆ. ನೀವು ಏನ್ ಮಾಡಿದಿರಿ? ವಿಸ್ತೀರ್ಣ ಎದ್ರೊಳಗ್ ಬರ್ತೀರಿ ಗೊತ್ತೈತಿ? ಮೀಟರ್ದಾಗ ಬರ್ದಿರಿ. ಅಂದ್ರ ಅಂಗಡ್ಯಾಗ ಹೋಗಿ 4 ಮೀಟರ್ ಅಕ್ಕಿ ಕೊಡ್ರಿ ಅಂದಂಗ ಅದು ಅಷ್ಟೇ. ನಾನ್ ನೋಡಿದ್ದೀನಿ ನಿಮ್ದೆಲ್ಲ. ನಿಮ್ದು ಎಲ್ಲೆಲ್ಲಿ ವೀಕ್ ಪಾಯಿಂಟ್ ಅದಾವ, ಎಲ್ಲೆಲ್ಲಿ ನಿಮ್ದು ತಂಗಿಗಳು ಅಳಗ್ಯಾಡಕತ್ತಾವ ನನಗ್ ಗೊತ್ತೈತಿ. ಅದಕ್ಕೆ ಅವನ್ನೆಲ್ಲ ಗಚ್ಚಿ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ. ಪಟ್ನ ನಮ್ಗಿಲೆ ಟ್ರಿಗ್ನೋಮೆಟ್ರಿಗೆ ಹೋಗೋದು ಬೇಡ, ಮೊದ್ಲು ಇದೆಲ್ಲ ಗಟ್ಟಿ ಆಗ್ಬೇಕು. ಓಕೆ, ಸೊ ನಿಮ್ಗೆ ಹೋಮ್ವರ್ಕ್ ಏನೈತಿ? ಈಗ ಏನ್ ಹೇಳಿದೆ ನಾನು? ಸರ್ಕಲ್ ಆದಾಗ 16 ಮೀಟರ್ದು ಸರ್ಕಲ್ ಮಾಡಿದ್ರೆ ಎಷ್ಟು ಜಾಗ ಸಿಗ್ತದೆ, ಅದ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ಕೊಂಡ್ ಬರ್ರಿ. ಸೊ ಜೇನುನೊಣಗಳು ಏನ್ ಮಾಡಕತ್ತದವು? ಅವಕ್ಕ ಜಾಗಾನು ಹೆಚ್ಚಿಗೆ ಬೇಕು, ಗಾಡಿನೂ ಕಡಿಮೆ ಬೇಕು, ಜಾಗಾನು ನಡಕ್ ಉಳಿಬಾರ್ದು, ಸ್ಟೇಬಲ್ ಇರ್ಬೇಕು. ಹಿಂಗೆಲ್ಲಾ ಗುರಿ ಅದಾವ. ಆ ಎಲ್ಲಾ ಗುರಿಗಳಿಗೆ ಹೊಂದುವಂತ ಆಕೃತಿ ಯಾವ್ದು? ಷಡ್ಭುಜ. ಅದು ಎಲ್ಲಿ ಕಲ್ತು? ಯಾವ CBSE ಸ್ಕೂಲ್ ಹೋಗಿದ್ದವು? ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಿದ್ವು? ಆದರ್ಶ ವಿದ್ಯಾಲಯಕ್ಕೆ ಹೋಗಿದ್ವು? ಎಲ್ಲಿ ಹೋಗಿದ್ದವು? ನವೋದಯಕ್ಕೆ ಹೋಗಿದ್ದು ಕಾಣ್ತದೆ. ಅನುಭವದ ಮುಖಾಂತರ. ಅನುಭವ, ಕಾಮನ್ ಸೆನ್ಸ್. ನಿಮ್ಗ ಇಟ್ಟು ಫಸ್ಟ್ ಮತ್ತ ಇದು ಕಾಮನ್ ಸೆನ್ಸ್ ಇತ್ತಿದು. ಅಪ್ಪ ಇಷ್ಟೋ ಮಟಾರೆ ನೀವು ಗುದ್ದಾಡಿರ್ದಕ್ಕ. ಮತ್ತೆ ಅವು ಕಾಮನ್ ಸೆನ್ಸ್ ಜೇನ್ ಒಳಗ್ ಕಾಮನ್ ಸೆನ್ಸ್ ಇರ್ಬೇಕಂತಾವ ಅಷ್ಟ. ಅಪ್ಪ ಇಟ್ಟಿರ್ತಾವ ಒಳಗಳು. ನಾವ್ ಇಷ್ಟು ದೊಡ್ಡ ಮನುಷ್ಯರಿಗೆ ಕಾಮನ್ ಸೆನ್ಸ್ ಆಗಿ ಗೊತ್ತಾಗೋತ್ ನಮಗ. ಇದು ಕಾಮನ್ ಸೆನ್ಸ್, ಇದು ಅಲ್ಲ ಕಾಮನ್ ಸೆನ್ಸ್ ಅಲ್ಲ ಇದು. ಸೊ ಗಣಿತ ಎಲ್ಲೈತಿ? ನಿಸರ್ಗದೊಳಗ ಐತಿ. ಇದಷ್ಟ ಅಲ್ಲ, ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಾನು